गुरुर्ब्रह्मा गुरुर्विष्णु गुरुर्देवो महेश्वरः गुरुसाक्षात् परब्रह्मा तस्मै श्रीगुरवे अखण्डानन्दरूपाय शिष्यसन्तापहारिणे पूर्णानन्दप्रबोधाय श्रीसद्गुरुवे एको देवः सर्वभूतेषु गूढः सर्वान्तर्यामी सद्गुरुवे नमो नमः। ಎಲ್ಲ ಬಂಧುಗಳಿಗೂ ಸ್ವಾಗತ ಹಾಗೂ ಶುಭೋದಯ. ಅನುಸಂಧಾನಾಮೃತ ಜೀವನ ದರ್ಶನದ ಸತ್ಸಂಗ ಇದು 2ನೇ ದಿನ ಮುಂದುವರಿತಾ ಇದೆ. ನಿನ್ನೆ ಒಂದಷ್ಟು ಪೀಠಿಕೆಯಾಗಿ ಕೆಲವೊಂದಷ್ಟು ಅಂಶಗಳನ್ನ, ಮೂಲಭೂತ ಅಂಶಗಳನ್ನ ತಿಳ್ಕೊಂಡ್ವಿ. ಅದರ ಮುಂದುವರೆದ ಭಾಗವಾಗಿ ಇಂದು ಇನ್ನೊಂದಷ್ಟು ಅಂಶಗಳನ್ನು
ತಿಳ್ಕೊಳ್ತಾ ಅದಕ್ಕೆ ಬೇಕಾದಂಥ ಯುಕ್ತಿ ಅಥವಾ ತಂತ್ರ ಅಥವಾ ಸಾಧನೆಗಳನ್ನ ಪರಿಚಯ ಮಾಡಿಕೊಳ್ತಾ ಎಲ್ಲರೂ ಜೊತೆಯಾಗಿ ಭಾಗವಹಿಸಲೆಂದು ನಾಲ್ಕು ಮಹಾಕ್ಷೇತ್ರಗಳು ಅಥವಾ ಪ್ರಪಂಚ ಅಂತ ಏನು ಮಾಡಿದ್ವಿ ಮಾತಾಡ್ತೀವಿ. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ, ಮತ್ತೆ ನೋಡುವಂಥವನಿಗೆ ಅವು ಯಾವ ರೀತಿಯ ಅವಸ್ಥೆಗಳಾಗಿ ಕಾಣಲ್ಪಡ್ತವೆ ಅಂತ ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತೆ ತುರಿಯ ಅವಸ್ಥೆಗಳಾಗಿ ತೋರಲ್ಪಡ್ತವೆ. ಯಾವುದನ್ನ ಹೇಗೆ ಗ್ರಹಿಸಬೇಕೋ ಅದನ್ನು ಅಲ್ಲೇ ಮತ್ತೆ ಆ ಕ್ಷೇತ್ರದಲ್ಲಿ ಯಥಾರ್ಥವಾಗಿ ಗ್ರಹಿಸಬೇಕು ಅಂತ ಮಾತನಾಡ್ತಾ ಇದ್ದೀವಿ. ಈಗ 3 ಬಹುಮುಖ್ಯ ಅಂಶಗಳನ್ನ ನಾವು ಗಮನದಲ್ಲಿಟ್ಕೋಬೇಕು. ಒಂದು, ಏನನ್ನು ತಿಳ್ಕೊಳ್ಳೋದಕ್ಕೆ ಬಯಸ್ತಾ ಇದ್ದೀರಿ ಅಥವಾ ಏನನ್ನ ನೋಡ್ತಾ ಇದ್ದೀರಿ. ಸೊ ಯಾವುದನ್ನ ತಿಳ್ಕೋಬೇಕು ಅಂತಿದ್ದೀವೋ ಅಥವಾ ನೋಡಬೇಕು ಅಂತಿದ್ದೀವೋ ಆ ವಸ್ತುವನ್ನ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ದೃಶ್ಯ ಅಂತ ಕರೀತಾರೆ. ಸೊ ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್, ಏನನ್ನು ನಾವು ಗ್ರಹಿಸಬೇಕು ಅಂತ ಅಂದ್ಕೊಂಡಿದ್ದೀವೋ ಅದನ್ನ ದೃಶ್ಯ ಅಂತ ಕರೀತಾರೆ. ಏನ್ ತಿಳ್ಕೋಬೇಕು ಅಂತಿದ್ದೀವಿ ಅದಕ್ಕೆ ಯಾವುದರ ಮೂಲಕ ಅದನ್ನು ಗ್ರಹಿಸ್ತಿರೋ, ಯಾವುದರ ಮೂಲಕ ಅದನ್ನು ತಿಳ್ಕೊಳ್ತಿರೋ ಅದಕ್ಕೆ ದೃಕ್ ಅಂತ ಬಳಸ್ತಾರೆ. ಮೀಡಿಯಾ ಆಫ್ ಪರ್ಸೆಪ್ಷನ್. ಈಗ ದೃಶ್ಯವನ್ನ ಯಾವುದ್ರ ಮೂಲಕ ಗ್ರಹಣ ಮಾಡ್ತಾ ಇದ್ದೀವಿ? ಕಣ್ಣು. ಹಾಗೆ ಶಬ್ದವನ್ನು ಯಾವುದರ ಮೂಲಕ ಅದನ್ನ ಗ್ರಹಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವೋ ಅದನ್ನ ದೃಕ್ ಅಂತ. ಮೀಡಿಯಾ ಆಫ್ ಪರ್ಸೆಪ್ಷನ್. ಮೂರನೇದು, ಯಾರು ಅದನ್ನು ಗ್ರಹಿಸ್ತಾ ಇದ್ದಾನೋ ಅವನಿಗೆ ದೃಷ್ಟ ಅಂತ ಕರೀತಾರೆ. ಪರ್ಸೀವರ್, ಗ್ರಹಿಸುವಂತವನು ಅಥವಾ ಅಲ್ಟಿಮೇಟ್ ಸೀಯರ್, ಯಾರದನ್ನು ಕಾಣ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಈ ಮೂರನ್ನು ಬಹುಮುಖ್ಯವಾಗಿ ನಾವು ಗಮನದಲ್ಲಿಟ್ಕೋಬೇಕು. ಹೊರಗಿನಿಂದ ಒಳಗಾದ್ರೂ ನೆನ್ಪಿಟ್ಕೊಳ್ಳಿ, ಹೊರಗಿನಿಂದ. ಸೊ ಮೊದಲು ಯಾರಿದ್ದಾರೆ? ನೋಡುವಂತ ಕಲಿಯನ್ಸ್ತಾರೆ. ಸೊ ಅವನಿಗಿಲ್ಲಿ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ದೃಷ್ಟ ಅಂತಾರೆ. ನಾವು ಅದನ್ನು ನೋಡುವಂಥವನು, ಕಾಣುವಂಥವನು ಅಥವಾ ಗ್ರಹಿಸುವಂಥವನು, ಪರ್ಸೀವರ್. ಸಾಮಾನ್ಯ ಭಾಷೆಯಲ್ಲಿ ನಾನು ಅನ್ನೋದಿದೆಯಾ? ಆ ನಾನು ಅಂತವನೇ ಇಲ್ಲಿ ದೃಷ್ಟ. ಯಾರು ನೋಡ್ತಾ ಇರೋದು? ನಾನು. ಯಾರು ಕೇಳ್ತಾ ಇರೋದು? ಸೊ ನೋಡೋದಕ್ಕೆ ಏನೇ ಬೆಳೆಸಿದ್ರು, ದೃಕ್ಕನ್ನು ಏನೇ ಬೆಳೆಸಿದ್ರು ನೋಡುವಂಥವನೇನು
ಅದೃಷ್ಟ ನಾನು ಅಂತ. ಈ ನೋಡುವಂತ ವಸ್ತು ದೃಕ್ ಬದಲಾದಾಗ ಅದು ಕಾಣೋ ರೀತಿ ಬದಲಾಗ್ತದೆ. ಈಗ ಅಲ್ಲಿ ಒಂದು ಬಿಳಿ ದೀಪ ಇದೆ, ಬಲ್ಪ್ ಇದೆ, ಕೆಂಪು ಕನ್ನಡಕ ಹಾಕೊಂಡ್ರೆ ಕೆಂಪಾಗಿ ಕಾಣಿಸ್ತದೆ, ನೀಲಿ ಹಾಕೊಂಡ್ರೆ ನೀಲಿ ಕಾಣಿಸ್ತದೆ. ಆದ್ರೆ ಅದು ಇರೋದು ಬೇರೆ ತರ, ಕಾಣೋದು ಹೇಗೆ? ಯಾವ ದೃಕ್, ಯಾವ ಮಾಧ್ಯಮವನ್ನು ಬಳಸ್ತೀವೋ ಆ ಮಾಧ್ಯಮದಂತೆ ಅದ್ರ ಪರಿಣಾಮವಾಗಿ ದೃಶ್ಯ ಕಾಣುತ್ತೆ. ಹಾಗೆ ಈ ಲೋಕದಲ್ಲಿ ನಿಜವಸ್ತು ಹೇಗೆ ಇರಲಿ, ಅದು ಗ್ರಹಿಸಲ್ಪಟ್ಟಾಗ ಏನು ಕಾಣಿಸ್ತದೆ ಅಂದ್ರೆ ಯಾವ ದೃಕ್ ಬಳಸ್ತೀವೋ ಅದರ ಪರಿಣಾಮವಾಗಿ ಕಾಣ್ತದೆ. ಕಣ್ಣನ್ನು ಬಳಸಿದಾಗ ಏನು ಪರಿಣಾಮ ಕಾಣಿಸ್ತಾ ಇದೆ? ದೃಶ್ಯವಾಗಿ ಕಾಣಿಸ್ತಾ ಇದೆ. ಕಿವಿಯನ್ನು ಬಳಸಿದಾಗ ಶಬ್ದವಾಗಿ, ಮೂಗನ್ನು ಬಳಸಿದಾಗ ವಾಸನೆ, ನಾಲಿಗೆಯನ್ನು ಬಳಸಿದಾಗ ರುಚಿಯಾಗಿ, ಹಾಗೆ ಚರ್ಮವನ್ನು ಬಳಸಿದಾಗ ಸ್ಪರ್ಶ ಕಾಣ್ತಾರೆ. ಅದೇ ರೀತಿ ಇವುಗಳಿಗೆ ಬಾಹ್ಯಕರಣಗಳು ಅಂತ ಕರಿತೀವಿ ಅಥವಾ ಇಂದ್ರಿಯಗಳು ಅಂತ ಕರಿತೀವಿ. ಈಗ ಇಲ್ಲೇನೇನೋ ಸೂಕ್ಷ್ಮ ಜೀವಿಗಳಿದೆ, ನೋಡಿದ್ವಿ, ಕಾಣಲಿಲ್ಲ, ಹಾಗಂತ ಇಲ್ಲ ಅಂತ ನಿರ್ಣಯಕ್ಕೆ ಬರಕಾಗುತ್ತಾ? ಆಗ ಉಪಕರಣ, ಇದು ಕರಣವಾದ್ರೆ ಇನ್ನೊಂದು ಉಪಕರಣ ಬಳಸ್ತಾರೆ. ಏನದು? ಮೈಕ್ರೋಸ್ಕೋಪ್ ಬಳಸಿದ್ರೆ ಅಲ್ಲಿ ಬ್ಯಾಕ್ಟೀರಿಯಾ ಇರುವಂಥದ್ದು, ವೈರಸ್ ಇರುವಂಥದ್ದು ಕಾಣ್ತದೆ. ಅದೇ ಥರ ದೂರದಲ್ಲಿ ಯಾವುದೋ ಗ್ರಹಗಳಿದ್ದಾವೆ, ನಮಗೆ ಕಾಣಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳಕ್ ಬರುತ್ತಾ? ಆಗ ಟೆಲಿಸ್ಕೋಪ್ ಅನ್ನು, ಉಪಕರಣವನ್ನು ಬಳಸಿ ಅದರ ಸ್ಪಷ್ಟತೆಯನ್ನು ಪಡಿತೀವಿ, ಇರುವಿಕೆಯನ್ನು ಖಾತ್ರಿ ಮಾಡಬೇಕು. ಹಾಗೆ ಗ್ರಹಿಸ್ಲಿಕ್ಕೆ ಹೋದಾಗ ಕರಣಗಳು ಏನಾದರೂ ಒಂದು ಅವುಗಳ ಮಿತಿ ಅಷ್ಟಕ್ಕೆ ಸೀಮಿತವಾದಾಗ ಉಪಕರಣಗಳನ್ನ ಬಳಸಬೇಕಾಗುತ್ತೆ. ಉದಾಹರಣೆ, ಇಲ್ಲೇನೋ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಕತ್ತಲೆ ಇದೆ, ಕಾಣ್ತಾ ಇಲ್ಲ, ಆಗ ಏನು ಉಪಕರಣ ಬಳಸ್ತೀರ? ಬೆಳಕು ಅನ್ನೋಂಥ ಉಪಕರಣ. ಈಗ ಸ್ಪಷ್ಟತೆ ಬರ್ತದೆ ಕಾಣ. ನಮ್ಮ ತಿಳುವಳಿಕೆಗೆ ಬರಬೇಕು, ಎಲ್ಲಿ ಗ್ರಹಿಸೋ ಮಾಧ್ಯಮಗಳು ಸ್ವಲ್ಪ ಅಸಪಾಲ್ಯ ಆಗ್ತಾ ಇದ್ದಾವೆ ಅಂದ್ರೆ ಅಲ್ಲಿ ಕರಣಗಳನ್ನು ಸ್ವಲ್ಪ ತೀಕ್ಷ್ಣೀಕರಿಸಬೇಕು ಅಥವಾ ಅದಕ್ಕೆ ಸಹಾಯ ಮಾಡಿ. ಸೊ ದೃಶ್ಯದಲ್ಲಿ ಸ್ಪಷ್ಟತೆ ಇಲ್ಲದೆ ಹೋದಾಗ ದೃಕ್ಕನ್ನು ಸ್ವಲ್ಪ ಮಾರ್ಪಾಡು ಮಾಡಬಹುದು, ಅದಕ್ಕೆ ಸಹಾಯ ಮಾಡಿ. ಆಯಿತು. ಈ ಬಾಹ್ಯಕರಣಗಳನ್ನು ಸ್ಥೂಲವಾಗಿರುವಂತ ಜಗತ್ತೇನಿದೆ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಳಸ್ಬೇಕು. ಯಾವುದನ್ನ ಎಲ್ಲಿ ಬಳಸ್ಬೇಕು ಅಂತ. ಸ್ಥೂಲ ಪ್ರಪಂಚದಲ್ಲಿ ಏನಿದೆ? ಪಂಚಭೂತಗಳಿದ್ದಾವೆ. ಅಂದ್ರೆ ಘನವಾಗಿರುವಂಥ ಪದಾರ್ಥಗಳಿಗೆ ನಾವು ಭೂತತ್ವ ಅಂತ ಕರಿತೀವಿ. ದ್ರವರೂಪದಲ್ಲಿರುವಂಥ ವಸ್ತುಗಳಿಗೆ ಜಲತತ್ವ ಅಂತ ಕರಿತೀವಿ. ಅನಿಲ ರೂಪದಲ್ಲಿರುವಂಥವಕ್ಕೆ ವಾಯುತತ್ವ ಅಂತ ಕರಿತೀವಿ. ಹಾಗೆ ಬಿಸಿಯನ್ನು ಹೊರಸೂಸ್ತಕ್ಕಂಥ ರೂಪದಲ್ಲಿ ತೆಗೆದಕ್ಕೆ ಅಗ್ನಿ ತತ್ವ ಅಂತ ಕರಿತೀವಿ. ಕೇವಲ ಅವಕಾಶದ ರೂಪದಲ್ಲಿ ಅಂದ್ರೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಇರುವಂಥ ತತ್ವಕ್ಕೆ ಆಕಾಶ. ಈ ಸ್ಥೂಲ ತತ್ವಗಳನ್ನ ಗ್ರಹಿಸೋದಕ್ಕೆ ನಾವು ಇಂದ್ರಿಯಗಳನ್ನ ಬಳಸಬೇಕು. ಆಯಿತು. ಈಗ ಇಂದ್ರಿಯಗಳ
ಮಿತಿ ಇಲ್ಲಿಗೆ ಸಮಾಪ್ತಿ ಆಗಿದೆ ಅಂತ ಇನ್ನೂ ಆಳವಾಗಿ ತಿಳ್ಕೋಬೇಕೀಗ. ಉದಾಹರಣೆಗೆ ನಮ್ಮ ಕೈಯಲ್ಲಿ ಏನೋ ಇಟ್ಕೊಂಡಿದ್ದೀವಿ, ಈ ಹೇಳಿ ಕಣ್ಣಿಂದ ಸಾಧ್ಯ ಆಗ್ತಾ ಇಲ್ಲ, ಕಿವಿಯಿಂದ ಸಾಧ್ಯ, ಈ ಇಂದ್ರಿಯಗಳೆಲ್ಲ ಈಗ ಸ್ಟಾಪ್ ಆದವು, ಅದು ಫೇಲ್ ಆಗ್ತಾ ಇದೆ, ಗ್ರಹಿಸಕ್ಕೆ ಆಗ್ತಾ ಇಲ್ಲ. ಆದ್ರೂ ಈಗ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಏನನ್ನು ಬಳಸ್ತಾ ಇದೆ? ಏನೋ ಯೋಚನೆ ಮಾಡ್ತಾ ಇದೆ ಅಲ್ವಾ? ಸೊ ಮನಸ್ಸು ಏನೋ ಯೋಚನೆ ಮಾಡ್ತಾ ಇದೆ, ಬುದ್ಧಿ ಊಹೆ ಮಾಡ್ತಾ ಇದೆ. ಏನಿರ್ತದೆ? ಏನೋ ಅಲ್ಲಿ ಸಣ್ಣ ಪುಟ್ಟ ವಸ್ತು ಇರ್ಬೋದು, ಆನೆನ ಇರಕ್ಕಾಗುತ್ತಲ್ಲಿ. ಅಂದ್ರೆ ಸೂಕ್ಷ್ಮ ವಸ್ತುಗಳನ್ನ ತಿಳ್ಕೋಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೇರೆ ರೀತಿಕರಣಗಳನ್ನು ಬಳಸ್ತಾ ಇದ್ದೀವಿ. ಸೊ ಯಾವಾಗ ಸೂಕ್ಷ್ಮ ರೂಪವನ್ನು ತಿಳ್ಕೋಬೇಕಾಗುತ್ತೆ, ಅಲ್ಲಿ ಸ್ಥೂಲಕ್ಕೆ ಬಾಹ್ಯಕರಣ ಬಳಸಿದ್ರೆ ಸೂಕ್ಷ್ಮಕ್ಕೆ ಅಂತಃಕರಣ ಅಂತ ಬಳಸ್ತೀವಿ. ಅವು 4: ಒಂದು ಮನ, ಬುದ್ಧಿ, ಚಿತ್ತ ಮತ್ತೆ ಅಹಂಕಾರ ಅಥವಾ ಅಸ್ಮಿತೆ. ಇಲ್ಲಿ ಅಹಂಕಾರ ಅಂದ್ರೆ ಮದ ಅಲ್ಲ, ಇರುವಿಕೆಯನ್ನು ಗುರುತಿಸುವಂಥದ್ದು. ಈಗ ತಮ್ಮ ಹೆಸರು ರೇಖಾ. 1000 ಜನ ಮಲಗಿದ್ರು ರೇಖಾ ಅಂದ್ರೆ ಇದೀನಿ. ಯಾವುದು ಇದೀನಿ ಅಂತೋ ಅದಕ್ಕಿಲ್ಲಿ ಅಹಂಕಾರ ಅಂತ ಕರಿತೀವಿ ಅಥವಾ ಅಸ್ಮಿತೆ ಅಂತ. ಈ 4 ಬಳಸಿದಾಗ ಏನೇನು ಪರಿಣಾಮಗಳು ಕಾಣಿಸ್ತವೆ ಅಂತ ತಿಳ್ಕೊಳ್ಳೋದು. ಈಗ ಕಣ್ಣು ಬಳಸಿದಾಗ ಏನ್ ಕಾಣಿಸ್ತು ಪರಿಣಾಮ? ಅದೇ ರೀತಿ ಮನಸ್ಸು ಬಳಸಿದಾಗ ಯೋಚನೆಗಳು ಕಾಣಿಸ್ತವೆ. ಏನೇ ಯೋಚನೆಗಳು ಬರ್ತಾ ಇದ್ರು ಅದಕ್ಕೆ ಮನಸ್ಸು ಕಾರಣ. ಯೋಚನೆಗಳಲ್ಲಿ 2 ವಿಧ, ಒಂದು ಕೆಟ್ಟ ಯೋಚನೆ, ಇನ್ನೊಂದು ಒಳ್ಳೆ. ಒಳ್ಳೆ ಯೋಚನೆಗಳು ಬಂದ್ರೆ ಸಂಕಲ್ಪ ಅಂತೀವಿ, ಕೆಟ್ಟ ಯೋಚನೆ ಬಂದ್ರೆ ವಿಕಲ್ಪಗಳು. ಇದೇ ಮನಸ್ಸು ಅಂತ ಮೊದಲು ಗುರುತಿಸ್ಬೇಕು. ಹಣ್ಣು ಯಾವ ರೀತಿ ಹಣ್ಣು? ಎಷ್ಟೊಂದು ಬಂದ್ವಲ್ಲ, ದ್ರಾಕ್ಷಿ, ಗೋಡಂಬಿ, ದಾಳಿಂಬೆ, ಬಾಳೆ, ಮೂಸಂಬಿ, ಕಿತ್ತಲೆ. ಯಾಕೆ ಹಣ್ಣು ಅಂದ್ರೆ ಅಲ್ಲೇ ಇರ್ಬೇಕಾಗಿತ್ತಲ್ಲ, ಏನ್ ಮಾಡ್ತಾ ಇದೀಗ ನೋಡಿ, ದಾಳಿಂಬೆ, ಗೋಡಂಬೆ, ಮೂಸಂಬಿ, ಕಿತ್ತಲೆ, ಯಾವುದು ಹಾರತಾ ಇದೆಯೋ ಹೀಗೆ ಅದಕ್ಕೆ ಮನಸ್ಸು. ಚಲಿಸ್ತಾ ಇದೆಯಲ್ಲ ಪ್ರವಾಹದಂತೆ, ನಿಲ್ಲಿಲ್ಲ, ಅದೇನ್ ಮಾಡ್ತಾ ಇದೆ? ಚಲಿಸ್ತಾ. ಅದು ಹಾರಲಿಕ್ಕೆ ಜಾಗ ಕೊಟ್ಟಿದ್ದು ನೆನಪು. ಈಗ ದಾಳಿಂಬೆ ನನಗೆ ಗೊತ್ತಿಲ್ಲದೆ ಇದ್ರೆ ಅಲ್ಲೇ ಹೋಗುತ್ತೆ, ಗೊತ್ತಿದ್ರಷ್ಟೇ. ಈಗ ಸಿಂಗಳೆ ಅನ್ನೋ ಹಣ್ಣು ಎಲ್ಲಿ ಓಡ್ತಾ ಇದೆ? ಆತರ ಹಣ್ಣಿಲ್ಲ, ಸುಮ್ಮನೆ ನೀವು ಓಡು. ಹೀಗೆ ಹಣ್ಣಿನ ಜ್ಯೂಸು, ಹೀಗೇನೆ ಯಾವ ಹಣ್ಣು ಪೈನಾಪಲ್ ಅಂತ ಓಡ್ತಾ ಇದ್ದೇನೆ ಗುರುತಿಸ್ಬೇಕು. ಓಡ್ತಾ ಇದೆಯಲ್ಲ ಅದಕ್ಕೆ ಹೆಸರು ನೋಡ. ಎಲ್ಲೇ ಆ ಥರ ಚಿಂತನೆಗಳು ಓಡ್ತಾ ಇರ್ತವೆ, ಆಗ ತಿಳ್ಕೋಬೇಕು ಮನಸ್ಸು ಕೆಲಸ ಮಾಡ್ತಾ ಇದೆ. ಮನಸ್ಸೊಂದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೇನು ಬೇಕು? ನೆನಪು ಬೇಕು. ಆ ನೆನಪಿಗೆ ಸಂಬಂಧಪಟ್ಟ ಏನೇ ಇರಲಿ ಅದಕ್ಕೆ ಬುದ್ಧಿ ಅಂತ. ನೆನಪಿಗೆ ಸಂಬಂಧಪಟ್ಟಿದ್ದು ಏನೇ, ಆ ನೆನಪು ಅಂದ್ರೆ ಏನು ಅಂದ್ರೆ ಯಾವುದೇ ಘಟನೆ ಸಂಭವಿಸಿದಾಗ ಅದನ್ನ ನೆನಪಿಟ್ಕೊಳ್ಳುತ್ತಲ್ವಾ,
ಸ್ಟೋರ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾವು ಬುದ್ಧಿ ಅಂತ ಕರಿತಾ ಇದ್ದೀವಿ. ಯಾವುದೇ ಅನುಭವ ಇರಲಿ, ಈಗ ನಿಮ್ಗಾಗುವಂಥ ಅನುಭವ ಎಲ್ಲ ಎಲ್ಲಿ ಸ್ಟೋರ್ ಆಗ್ತಾ ಇದೆ? ಅದರಲ್ಲಿ ಸ್ಟೋರ್ ಆಗ್ತಾ ಇದೆ. ಸೊ ಬುದ್ಧಿ ಎಲ್ಲಿದೆ? ಈಗ ಸದ್ಯಕ್ಕೆ ಮೆದುಳಲ್ಲಿದೆ ಅಂತ. ಆ ಮೆದುಳನ್ನು ಸೃಷ್ಟಿ ಮಾಡಿದ್ದು ಯಾವುದು? ಯಾವುದೋ ಒಂದು ಜೀವಕೋಶ ಇರ್ತಲ್ವಾ, ಆ ಜೀವಕೋಶ ಝೈಗೋಟ್ ಆಯ್ತು, ಆಮೇಲೆ ಮಿದುಳಿನಲ್ಲಿ ಆಗಿ ಹೃದಯಲ್ಲಿ ಇರಬೇಕು, ಮೆದುಳಲ್ಲಿ ಇರಬೇಕು. ಅದಕ್ಕೂ ಬುದ್ಧಿ ಇದ್ದಿರ್ತಾನೆ ಇದೆಲ್ಲ ಮಾಡುತ್ತೆ. ಯಾವುದೋ ಒಂದು ನೆನಪು ಹೇಳ್ಬೇಕಲ್ಲ, ಈಗ ಮಾಡ್ಬೇಕು, ಅದು ಕೂಡ ಎಲ್ಲ ಒಂದು ಕಡೆ. ಹಾಗೆ ನೆನಪು ಪಂಚಭೂತಾದಿಗಳಾದಿಯಾಗಿ ಆಕಾಶದಲ್ಲಿ ಕೂಡ ಶೇಖರಿಸಲ್ಪಡ್ತದೆ. ನೆನಪು ಎಲ್ಲಿದೆ ಅಂದ್ರೆ ಎಲ್ಲಾ ಕಡೆ ಇದೆ ಅಂತ. ಈಗ ನಾವು ಮಾತನಾಡುವಂಥದ್ದು ಬರೀ ನೀವಷ್ಟೇ ಗ್ರಹಣೆ ಮಾಡ್ತಾ ಇಲ್ಲ, ಈ ವಸ್ತು ಕೂಡ ಗ್ರಹಣೆ ಮಾಡುತ್ತೆ. ಇಲ್ಲಿ ಕೂಡ ನೆನಪಿರುತ್ತೆ. ಇಷ್ಟು ಸತ್ಸಂಗ ಆದ್ಮೇಲೆ ನಾಳೆ ಎಲ್ಲಾರು ಕುಳಿತಿದ್ದಾಗ ಸ್ವಲ್ಪ ಅದಕ್ಕೆ ತೆರ್ಕೊಂಡು ಅವನು ಇದ್ದಕ್ಕಿದ್ದಂಗೆ ಜ್ಞಾನಿ ಆಗ್ತಾನೆ. ಯಾವುದ್ರ ಪರಿಣಾಮ? ನೆನಪಿನ ಪರಿಣಾಮ. ಸೊ ಈಗ ಕನಸಿನಲ್ಲಾಗ್ಬೋದು ಅಥವಾ ಧ್ಯಾನ ಕುಳಿತುಕೊಂಡಾಗ್ಬೋದು, ನೋಡಿರೋದು ನೋಡದೆ ಇರೋದೆಲ್ಲ ಕಾಣುತ್ತೆ. ಅದ್ಯಾವ್ದ್ರ ಪರಿಣಾಮ? ನಾವು ನೋಡಿರೋದೇನೋ ಮೆದುಳಿಂದ ಬರ್ತಾ ಇದೆ. ಇನ್ನು ಸಾಕಷ್ಟು ನೆನಪುಗಳು. ಈಗ ನಮ್ಮ ತಂದೆ ತಾಯಿ ನೆನಪು ಈ ಜೀವಕೋಶದಲ್ಲಿ ಬಂದಿದೆ, ಅವ್ರ ತಂದೆ ತಾಯಿ ನೆನಪು ಜೀವಕೋಶದಲ್ಲಿ ಬಂದಿದೆ. ಆ ಜೀವಕೋಶದಲ್ಲಿ ಏನೇನಿದೆಯಪ್ಪ ಅಂದ್ರೆ ಸೃಷ್ಟಿ ಪ್ರಕ್ರಿಯೆ ಆದಾಗಿಂದ ಇಲ್ಲಿವರೆಗೂ ಎಲ್ಲ ನೆನಪಿದೆ. ಅದರಿಂದ ಒಂದು ಜೀವಕೋಶ ತಿಳ್ಕೊಂಡ್ವಿ ಅಂದ್ರೆ ಇಡೀ ಸೃಷ್ಟಿ ಪ್ರಕ್ರಿಯೆ ತಿಳ್ಕೊಂಡಾಗ, ಆ ನೆನಪು ತಿಳ್ಕೊಂಡ್ರೆ. ಈಗ ಕುಳಿತಾಗ ಏನೇನು ಕಾಣ್ಬೋದು ನಮ್ಗೆ ಧ್ಯಾನದಲ್ಲಿ? ಹೇಳ್ತೀರಲ್ಲ, ಏನೇನೋ ದೃಶ್ಯಗಳು ಕಂಡ್ವು, ಏನೇನೋ ಶಬ್ದಗಳು ಕಂಡ್ವು. ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ಇವೆಲ್ಲ ಎಲ್ಲಿದ್ವು? ಸೊ ಯಾರು ಏನೇನು ಹೇಳಿದ್ರು ಈಗ ನಾವೇನು ಹೇಳ್ಬೇಕು? ಇದೆಲ್ಲ ನೆನಪಿನ ಪರಿಣಾಮಪ್ಪ ಅಂತ ತಿಳ್ಕೋಬೇಕು. ಸೊ ನೆನಪು ಪ್ರತಿನಿತ್ಯ ನಾವು ಸೇವನೆ ಮಾಡುವಂಥ ಪದಾರ್ಥಗಳಿರ್ಬೋದು, ನಾವು ವ್ಯವಹರಿಸುವಂಥ ವಸ್ತುಗಳಿರ್ಬೋದು, ಇವೆಲ್ಲ ಪರಿಣಾಮ ಬೀರ್ತವೆ. ಮತ್ತೆ ಒಳಗೂ ಕೂಡ ಇದೆ. ಈ ಬುದ್ಧಿ ಅನ್ನೋಂಥ ಮಾಧ್ಯಮ ಬಳಸಿದಾಗ ಏನ್ ಕಾಣಿಸ್ತಾ ಇದ್ದಾವೆ ನಮಗೆ? ನೆನಪುಗ ಅಂತ. ಅದೇ ತರ ಚಿತ್ತ ಅಂತ. ಆ ಚಿತ್ತ ಅನ್ನೋ ಮಾಧ್ಯಮ ಬಳಸಿದಾಗ ಭಾವಗಳು ಏರ್ಪಡ್ತವೆ. ಈಗ ಫಸ್ಟ್ ರ್ಯಾಂಕ್ ಬಂದ್ರೆ ಖುಷಿ ಆಗುತ್ತೆ. ಎಲ್ಲಾಗುತ್ತದು? ಶರೀರದ ಒಳಗಡೆ ಆಗುತ್ತೆ, ಶರೀರದ ಕಣಕಣದಲ್ಲೂ ಆಗುತ್ತೆ. ಇಲ್ಲಿ ವ್ಯತ್ಯಾಸ ಗ್ರಹಿಸಬೇಕು. ಇಂದ್ರಿಯ ಅನುಭವ ಮತ್ತು ಮನಸ್ಸಿನ ಅನುಭವ ಅನಂತವಾಗಿತ್ತು. ನೋಟ ಎಷ್ಟಿತ್ತು? ನೋಡಿದಷ್ಟು ಇತ್ತು, ವಿಸ್ತಾರವಾಗಿತ್ತು. ಅದೇ ತರ ಮನಸ್ಸಿನ ಗ್ರಹಣೆ ಎಷ್ಟಿತ್ತು? ಅದು ವಿಸ್ತಾರವಾಗಿತ್ತು, ಅನಂತವಾಗಿತ್ತು. ಆದ್ರೆ ಈ ಭಾವ ಎಷ್ಟಕ್ಕೆ ಸೀಮಿತ ಆಗಿದೆ? ಶರೀರದ ಒಳಗಡೆ ಮತ್ತೆ ಶರೀರದ ಕಣಕಣಕ್ಕೂ ಸೀಮಿತವಾಗಿದೆ. ಸೊ ಯಾವ ತರ ಭಾವಗಳು ಇರ್ಬೋದು ಅದರಲ್ಲಿ? ಒಳ್ಳೆ ಭಾವಗಳು ಇರ್ಬೋದು, ಕೆಟ್ಟ ಭಾವಗಳು. ಈಗ ಅತ್ಯಂತ ಕ್ರೋಧ ಬಂದ್ರೆ ಏನಾಗುತ್ತೆ? ಶರೀರದ ಕಣಕಣಗಳು ಅದನ್ನು ಅನುಭವಿಸ್ತವೆ. ಹಾಗೆ ಉನ್ಮತ್ತತೆ, ಸಂತೋಷ ಆಗಿಲ್ಲ. ಇದಕ್ಕೆ ಕಾರಣ ಏನು? ಚಿತ್ತ. ಸೊ ಭಾವಗಳಿಗೆ ಕಾರಣ ಚಿತ್ತ ಅಂತ ಗ್ರಹಿಸ್ತೀವಿ. ಅದೇ ರೀತಿ ನೋಡೋ ಅಂಥದ್ದನ್ನ ಇನ್ಯಾರು ಉಳಿದಿದ್ದಾರೆ? ಅಸ್ಮಿತೆ, ಅಹಂಕಾರ ಉಳಿದಿದೆ. ಅವನ ಮೂಲಕ ನೋಡಿದ್ರೆ
ಅನಂತವಾಗಿ, ಅಖಂಡವಾಗಿ, ಆನಂದವಾಗಿ, ಏನು ಇಲ್ಲದ ರೀತಿಯಲ್ಲಿ ಶಾಂತವಾಗಿ, ಖಾಲಿಯಾಗಿ, ಈ ರೀತಿ ಕಾಣಬೇಕು. ಯಾವುದೇ ಕಾರಣದಿಂದ ಅಹಮನ್ನು ಬಳಸ್ತೇವೆ ಅಥವಾ ಇವಿಷ್ಟು ಯಾವ ದೃಕ್ಕಾಲದಿಂದ ನಮ್ಗೆ ಗೋಚರಿಸ್ತಾ ಇದ್ದಾವೆ ಅಂತ ಗೊತ್ತಾದರೆ ಸಂವಹನಕ್ಕೆ ಸುಲಭ ಆಗುತ್ತೆ. ಮತ್ತೆ ಯಾವುದನ್ನು ಹೇಗೆ ಗ್ರಹಿಸಬೇಕು ಅನ್ನೋದು ಒಂದು ಸರಿಯಾದ ವಿಧಾನ ಇದು ಅಂತಕ್ಕಂಥ ತಿಳುವಳಿಕೆ ಬರ್ತದೆ. ಈಗ ಕಾಫಿಯನ್ನು ಯಾರಾದ್ರೂ ನೋಡಿದ್ವಿ ಅಂತ ಹೇಳ್ತೀವ, ಏನ್ ಮಾಡ್ಬೇಕು? ನಾಲಿಗೆಯನ್ನು ಬಳಸಬೇಕು ಅದನ್ನ ಅನುಭವಿಸ್ಲಿಕ್ಕೆ. ಸ್ವಲ್ಪ ಹಾಕಿರೋಣ. ಹಾಗೆ ಯಾವುದೋ ಒಂದು ಸಂಗೀತ ಇರ್ತದೆ, ಸಂಗೀತವನ್ನು ಕೊಡಿದ್ವಿ ಅಂತ ಹೇಳಿ ಸರಿಯಾದ ವಿಧಾನ ಹೇಗೆ ಅದನ್ನು ಅನುಭವಿಸೋದು? ಕೇಳುವಂತ. ಹಾಗೆ ಅಲ್ಲಿ ದೀಪ ಇದೆ, ದೀಪವನ್ನು ಹೇಗೆ ಹೇಳ್ತೀರಾ? ನೋಡಿದ್ವಿ, ಯಾರು ಸೇವಿಸಿದ್ವಿ ಅನ್ನಲ್ಲ, ಕೇಳಿದ್ವಿ ಅನ್ನಲ್ಲ. ಹೀಗೆ ಯಾವುದನ್ನ ಹೇಗೆ ಗ್ರಹಿಸಬೇಕು, ಯಾವ ಮಾಧ್ಯಮವನ್ನು ಬಳಸಬೇಕು, ಸರಿಯಾದ ಮಾಧ್ಯಮ ಅಂತ ಗೊತ್ತಾಗುತ್ತೆ. ಈ ಮಾಧ್ಯಮಗಳ ಪರಿಚಯ ಇದೆ. ಈ ತಿಳ್ಕೊಳ್ಳೋ ವಿಧಾನ ಇದೆಯಲ್ಲ, ತಿಳ್ಕೊಳ್ಳೋ ವಿಧಾನಕ್ಕೆ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋ ವಿಧಾನಕ್ಕೆ ಹಿಂದಿನವರು ನಮಗೆ 6 ವಿಧಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಆ 6 ವಿಧಗಳಿಗೆ ನಾವು ಪ್ರಮಾಣ ಅಂತ ಕರಿತೀವಿ. ಮೊದಲನೇದು ಪ್ರತ್ಯಕ್ಷ ಅಂತ, ಅಂದ್ರೆ ನೇರವಾಗಿ ಅದನ್ನ ಗ್ರಹಣ ಮಾಡುವಂಥದ್ದು, ಅನುಭವಿಸುವಂಥದ್ದು. ಮಿತಿ ಏನೇ ಇರಲಿ, ಎಲ್ಲ ಗ್ರಹಿಸ್ಬಿಡ್ತೀವಿ ಅಂತಲ್ಲ, ಆದರೂ ಗ್ರಹಿಸೋದಿಕ್ಕೆ ನಮಗೇನು ಕಾರಣಗಳಿದ್ದವು ಅವುಗಳಿಗೆ ಬೆಳೆಸುವಂಥದ್ದು. ಮತ್ತೆ ಸರಿಯಾದ ಮಾಧ್ಯಮವನ್ನು ಬಳಸ್ಕೊಳ್ಳುವಂಥದ್ದು. ಪ್ರತಿ ಅಕ್ಷ ಅಂತ ಅಂದ್ರೆ ಏನ್ ತರುತ್ತೆ ಅದು? ಪ್ರತಿ ಅಂದ್ರೆ ಕಾಪಿ. ಯಾವ ಮಾಧ್ಯಮವನ್ನು ಬಳಸ್ತೀವೋ ಇದಕ್ಕೆ ಅಕ್ಷ ಅಂತೀವಿ. ಈ ಅಕ್ಷವು ಪ್ರತಿಯನ್ನು ತರ್ತದೆ, ವಸ್ತುನ್ ತರಲ್ಲ. ಏನ್ ತರ್ತದೆ? ಪ್ರತಿಯನ್ನು ತರ್ತದೆ. ಆದರೂ ಗ್ರಹಣೆಗೆ ಪ್ರತಿ ಮೂಲಕನೇ ತಿಳ್ಕೋಬೇಕು ಮೊದಲನೇ ಹಂತದಲ್ಲಿ. ಈಗ ಯಾವ್ಯಾವ ಪ್ರತಿಗಳು ಬರ್ತವೆ ಅಂತ, ಕಣ್ಣನ್ನು ಬೆಳೆಸಿದಾಗ ದೃಶ್ಯ ಪ್ರತಿಯಾಗಿ ಬಂತು, ಕಿವಿಯನ್ನು ಬೆಳೆಸಿದಾಗ ಧ್ವನಿ ಪ್ರತಿಯಾಗಿ ಬಂತು, ಮೂಗನ್ನು ಬೆಳೆಸಿದಾಗ ವಾಸನೆ ಪ್ರತಿಯಾಗಿ ಬಂತು, ಹಾಗೆ ನಾಲಿಗೆಯನ್ನು ಬೆಳೆಸಿದಾಗ ರುಚಿ ಪ್ರತಿಯಾಗಿ ಬರ್ತಾ ಇದೆ, ಚರ್ಮವನ್ನು ಬೆಳೆಸಿದಾಗ ಸ್ಪರ್ಶ ಪ್ರತಿಯಾಗಿ ಬರ್ತಾ ಇದೆ, ಮನಸ್ಸನ್ನು ಬೆಳೆಸಿದಾಗ ಯೋಚನೆಗಳು ಪ್ರತಿಯಾಗಿ ಬರ್ತಾ ಇದೆ, ಬುದ್ಧಿಯನ್ನು ಬೆಳೆಸಿದಾಗ ವಿಷಯಗಳು ಅಂದ್ರೆ ಇವೆಲ್ಲ ಎಲ್ಲಿ ಉಳ್ಕೊಂಡಿರುವ ಆ ವಿಷಯಗಳು ಪ್ರತಿಯಾಗಿ ಬರ್ತಾ ಇದೆ, ಚಿತ್ತವನ್ನು ಬೆಳೆಸಿದಾಗ ಭಾವಗಳು ಪ್ರತಿಯಾಗಿ ಬರ್ತಾ ಇದೆ, ಅಸ್ಮಿತೆ ಅಹಂಕಾರವನ್ನು ಬೆಳೆಸಿದಾಗ ಅನಂತ, ಅಖಂಡ, ಆನಂದ, ಇರುವಿಕೆ, ಗಮನ, ಗ್ರಹಣೆ ಇವು ಪ್ರತಿಯಾಗಿ. ಈ ಪ್ರತಿಯನ್ನ ಹೇಳಿದಾಗ ಇವನು ಯಾವ ಮಾಧ್ಯಮವನ್ನು ಬಳಸ್ತಾ ಇದ್ದಾನೆ ಅಂತ ನಾವುಗಳೆಲ್ಲ ತಿಳ್ಕೋಬೇಕು. ಆಗ ಸಂವಹನ ಸ್ವಲ್ಪ ಆಗುತ್ತೆ.
ಅವನ ಹಂತಕ್ಕೆ ಹೋಗಿ ನಾವು ಕೂಡ ಸಂವಹನ ಮಾಡಿ. ಈಗ ಒಂದಷ್ಟು ಮಾಹಿತಿ ಬಂತು, ಇಷ್ಟು ಪ್ರತಿಗಳನ್ನ ಬಳಸಿ ನೋಡಿ, ಆಗ ಸಾಕಷ್ಟು ಮಾಹಿತಿ ಬರುತ್ತೆ. ಅಷ್ಟು ಮಾಹಿತಿಗಳನ್ನ ಒಂದಷ್ಟು ಕ್ರೋಢೀಕರಿಸ್ಕೋಬೇಕು. ಇದು ಮೂಲಭೂತವಾಗಿ ಮಾಡಬೇಕಾಗಿರೋಂಥದ್ದು. ಇದಕ್ಕೆ ಪ್ರತ್ಯಕ್ಷ ಪ್ರಮಾಣ ಅಂತಾರೆ. ಅಂದ್ರೆ ನೇರವಾಗಿ ಅನುಭವಿಸುವಂಥದ್ದು, ಗ್ರಹಿಸುವಂಥದ್ದು. ಈಗ ಅರುಣಿಗ ಪ್ರತ್ಯಕ್ಷವಾಗಿ ಗ್ರಹಣ ಮಾಡಬೇಕು. ಎರಡನೇ ಪ್ರಮಾಣ ಅನುಮಾನ. ಇವರು ಅಲ್ಲದೇ ಇರಬಹುದು ಅಂತ ಹೇಳಿ ಅನುಮಾನದಿಂದ ತಿರಸ್ಕರಿಸ್ಬೇಕು. ಇವರು ಅರುಣ ಅಲ್ಲ ಅಂತ ಹೇಳಿ. ಇದೇನು ನೇರವಾಗಿದ್ದಾರಲ್ಲ, ಇವನ್ನೇ ತಿರಸ್ಕರಿಸ್ಬೇಕು ಅಂತ ಎಲ್ರಿಗೂ ಒಂದು ಸಂಶಯ ಬರುತ್ತೆ. ಅದರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂತ ಆಮೇಲೆ ಗೊತ್ತಾಗುತ್ತೆ. ಇವರನ್ನು ತಿರಸ್ಕರಿಸ್ಬೇಕು, ಅರುಣ್ ಅಲ್ಲ ಅಂತ. ಇವರು ಅರುಣ್ ಅಂತ ನಮಗೆ ನಿಖರವಾಗಿ ತಿಳಿಸ್ಲಿಕ್ಕೆ ಇನ್ನೊಂದಷ್ಟು ಸಾಕ್ಷಿಗಳು ಕ್ರೋಢೀಕರಿಸ್ತಾರೆ. ಈಗ ಯಾರು ಬರ್ತಾರೆ, ಅವ್ರ ತಂದೆ ತಾಯಿ ಬರ್ತಾರೆ, ಬಂದ್ಬಿಟ್ಟು ಇಲ್ಲ ಸ್ವಾಮಿ ಇವರೇ ಅರುಣ್ ಅಂತ ಹೇಳ್ತಾರೆ. ಈಗೇನನ್ಸುತ್ತೆ, ಹೌದು ಇರಬಹುದು. ಇನ್ನೊಂದು ಸ್ವಲ್ಪ ಖಾತ್ರಿ ಆಯಿತು ತಿರಸ್ಕರಿಸಿದ್ರಿಂದ. ಆದ್ರೂ ಒಪ್ಕೋಬಾರ್ದು. ಅನುಮಾನದ ಪ್ರಮಾಣ ಎಲ್ಲಿವರೆಗೂ ಇರಬೇಕು ಅಂದ್ರೆ, ಇನ್ನು ಯಾವ ಅನುಮಾನವೂ ಉಳಿಬಾರ್ದು, ಅಲ್ಲಿವರೆಗೂ ಅನುಮಾನಿಸ್ಬೇಕು. ಅನುಮಾನ ಪ್ರಮಾಣದ ಎಲ್ಲಿವರೆಗೂ ಅದನ್ನು ಬಳಸಬೇಕು ಅಂತ ಹೇಳಿದ್ರೆ, ಇನ್ನು ಯಾವ ಅನುಮಾನಗಳೂ ಇರಬಾರ್ದು, ಆ ಬಗೆಹರಿವರೆಗೂ ಹಾಗೆ ಅನುಮಾನಿಸ್ತಾ ಹೋಗೋಣ. ಈಗ ಅವ್ರ ತಾಯಿ ಬಂದು, ಇಲ್ಲಮ್ಮ ನೀವೇನೋ ಹೆತ್ತರಿ, ನೀವು ಸ್ವಲ್ಪ ನೋವಿನಲ್ಲಿ ಕಣ್ಮುಚ್ಚಿದಾಗ ಬೇರೆ ಮಗು ಇಟ್ಟಿದ್ರು ಅಲ್ಲಿ, ಇವನು ಆ ಅರುಣ ಅಲ್ಲ. ಈಗ ತಾಯಿ ಕೂಡ ಸಂಶಯ, ಹೌದೇನೋ ಇರ್ಬೋದೇನೋ. ಮತ್ತೆ ಯಾವ ಪರೀಕ್ಷೆಯಿಂದ ಈಗ ಅದು ಬಗೆಹರಿತದೆ? DNA. ಸೊ ಯಾವ ಪರೀಕ್ಷೆಯಿಂದ ಇನ್ನು ಅನುಮಾನಗಳೇ ಇಲ್ಲದಂಗೆ ಬಗೆಹರಿಸುತ್ತೋ ಅಲ್ಲಿಗೆ ಅನುಮಾನ ಸಮಾಪ್ತಿ. ಅಲ್ಲಿವರೆಗೂ ಅದು ಪರೀಕ್ಷೆ ಮಾಡ್ತಾನೆ ಇರಬೇಕು. ಈ DNA ಪರೀಕ್ಷೆ ಯಾರದನ್ನ ಅಥಾರಿಟಿ, ಯಾರದಕ್ಕೆ ಅಧಿಕಾರ ಯಾರಿದೆ? ಯಾರು ಅದರಲ್ಲೇ ಮುಳುಗೋಗಿದ್ದಾರೋ, ಅದನ್ನೇ ಅಧ್ಯಯನ ಮಾಡ್ತಾ ಇದ್ದಾರೋ ಅವರದಕ್ಕೆ ಅಧಿಕಾರ. ಈಗ ಎಲ್ಲರೂ DNA ಪರೀಕ್ಷೆ ಮಾಡಕ್ಕಾಗ್ತದ? ಆ ಅನುಮಾನಕ್ಕೆ ನಮಗೆ ಸಹಾಯ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಆ ಥರ ಅಥಾರಿಟಿ ಇರ್ತಾರೆ. ಅವರಿಗೆ ಆಪ್ತರು ಅಂತ ಕರೀತಾರೆ. ಆಪ್ತವಾಕ್ಯ, ಆಪ್ತರು ಅಂತ ಅಂದ್ರೆ ಅದಕ್ಕಾಗಿ ಜೀವನವನ್ನೇ ಮುಡುಪಾಗಿ ಯಾರು ಅಧ್ಯಯನ ಮಾಡಿದಾರೋ ಅವರ ಸಹಾಯವನ್ನು ಪಡ್ಕೋಬೇಕು ಅನುಮಾನಿಸುವಾಗ. ಸೊ ಅಂತ ಎಷ್ಟೋ ಜನ ಆಪ್ತರು ಅಥವಾ ಅಷ್ಟು ಪರಿಣಿತರು ಅರುಣ್ ಬಗ್ಗೆ ಏನೇನು ಬರೆದಿದ್ದಾರೆ ಅಂತ ನೋಡ್ಬೇಕು. ಅರುಣ್ ಬಗ್ಗೆ ಏನೇನು ಬರೆದಿದ್ದಾರೆ. ಹಾಗೆ ಯಾವ ಸ್ವಾರ್ಥ ಚಿಂತನೆಯೂ ಇಲ್ಲದೆ ಯಥಾವತ್ತಾಗಿ ಹೀಗೆ ಇರೋದು ಅಂತ ಯಾರು ತಿಳಿಸಿ ಅದನ್ನು ನಮೂದಿಸಿದಾರೋ, ಬರೆದಿಟ್ಟಿದಾರೋ, ಈಗ DNA ಪರೀಕ್ಷೆ ಮಾಡಿದ್ದೀನಿ ಅಂತ ಎಲ್ಲ ಬರೆದಿಟ್ಟಿದ್ದಾರೆ ಅಂತ ಕಡೆ, ಆ ಪ್ರಮಾಣಕ್ಕೆ ನಾವು ಶಬ್ದ ಅಂತ ಬಳಸ್ತೀವಿ. ಅಂದ್ರೆ ಹಿಂದಿನವರೆಲ್ಲರೂ ಇದ್ರ ಬಗ್ಗೆ ಏನು ಹೇಳಿದ್ದಾರೆ. ಈಗ ನಮಗೆ ಇನ್ನು ಯಾರ್ಯಾರು ಏನೇನು ತಿಳ್ಕೊಬೇಕಂತ ಪ್ರಯತ್ನ ಮಾಡಿದ್ರಲ್ವ ಹಿಂದೆ, ಈ ಅರುಣ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು. ಹಾಗೆ ಯಾವ ಸ್ವಾರ್ಥ ಚಿಂತನೆಯೂ ಇಲ್ಲದೆ ತುಂಬಾ ಜನ ಇದನ್ನ ಈ ರೂಪವಾಗಿ ತಿಳ್ಕೋಬೇಕು ಅಂತ ಮಾಡಿಟ್ಟು ಹೋಗಿದ್ದಾರಲ್ವ, ಅದಕ್ಕೆ ಶಬ್ದ ಅಂತ ಹೇಳಿ.
ಈಗ ಪೂರ್ವಿಕರು ಮಾಡಿರುವಂತ ಏನೇನು ಕೆಲಸಗಳು ಅಂತ ರೆಫರೆನ್ಸ್ ಅಂತ ಕರೀತಾರೆ. ಯಾರು ಈಗ ಓದ್ಬೇಕಾದ್ರೆ ರೆಫರೆನ್ಸ್ ಅಂತ ಅಂತಿರಪ್ಪ, ಯಾವ ಬುಕ್ ಹೇಳಿದೆ. ಈಗ ನಮ್ಮಲ್ಲಿ ರೆಫರೆನ್ಸ್ ಅಂದ್ರೆ ಮಹಾತ್ಮರು ಹೇಳಿರುವಂಥದ್ದು. ಈಗ ಮಹಾತ್ಮರು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ವೇದಗಳಲ್ಲಿ ಹೇಳಿದ್ದಾರೆ, ಹಾಗೆ ದರ್ಶನಗಳು. ಎಲ್ಲ ಮಹಾತ್ಮರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡ್ಬೇಕು. ಅದಕ್ಕೆ ಏನಂತೀವಿ? ಶಬ್ದ ಪ್ರಮಾಣ. ಆಯ್ತು, ಅದಾದ್ಮೇಲೆ ಉಪಮಾನ. ಈಗ ನೀರು ಅಂತ ಅನ್ಕೋಣ, ಹೇಗಿದೆ ಅದು? ದ್ರವ ರೂಪದಲ್ಲಿದೆ. ಸೊ ದ್ರವ ರೂಪದ ಎಲ್ಲ ವಸ್ತುಗಳನ್ನ ದ್ರವ ರೂಪ ಅಂತ ಕ್ರೋಢೀಕರಿಸಿದೆ. ಹಾಗೆ ಬಣ್ಣವಿಲ್ಲ, ಆ ಬಣ್ಣವಿಲ್ಲದ ದ್ರವ ರೂಪದ ಎಲ್ಲ ವಸ್ತುಗಳನ್ನ ಹೋಲಿಕೆ ಮಾಡಬೇಕು, ಜೊತೆಗೆ ತಂದಿಡಬೇಕು. ಈ 4ನೇ ಪ್ರಮಾಣ ಉಪಮಾನ ಅಂತ. ನೋಡೋದಿಕ್ಕೆ ಯಾವ ತರ ಇದೆ. ಸೊ ಅಷ್ಟು ಉಪಮಾನಗಳನ್ನು ತಂದಿಟ್ಕೊಂಡು ಇನ್ನಷ್ಟು ಖಾತರಿ ಆಗ್ತದೆ ಅವನು ರೂಢೀಕರಿಸಿಕೊಂಡ. ಈಗ ಮನುಷ್ಯ ಉಪಮಾನ ಅಂದ್ರೆ ಏನೇನಿರ್ಬೇಕು? ನಿಮಗೆ 2 ಕೈ ಇರಬೇಕು, 2 ಕಾಲಿರಬೇಕು, ಕಣ್ಣಿರ್ಬೇಕು. ಇವು ಉಪಮೆಗಳು. ಈಗ ಬಾಲ ಇರೋದನ್ನ ಹಿಡ್ಕೊಂಡ್ಬಂದು ಅಲ್ಲೇ ರಿಜೆಕ್ಟೆಡ್ ಅಲ್ಲ. ಸೊ ಇದೆಲ್ಲ ಜೋಡಿಸಿದ್ದಾದ್ಮೇಲೆ ಮುಂದಿನ ಪ್ರಮಾಣ ಬಂದ್ಬಿಟ್ಟು ನಮಗೆ ಅರ್ಥೋತ್ಪತ್ತಿ ಅಂತ. ಅದು ಅರ್ಥವನ್ನ ಉತ್ಪತ್ತಿ ಮಾಡಬೇಕು. ಈಗ ನೀರು ಕುಡಿದ್ರೆ ಏನಾಗ್ಬೇಕು? ಬಾಯಾರಿಕೆ ಹೀರ್ಬೇಕು. ಅವಾಗ ಅದು ನೀರು ಅಂತ ಖಾತ್ರಿ. ಏನೇ ಕಲಿದೀನಿ ನಾವು, ಆ ಕಲಿತಿದ್ದ ಅರ್ಥವನ್ನ ನೀಡಬೇಕು, ಅರ್ಥೋತ್ಪತ್ತಿ ಆಗಬೇಕು. ಇಲ್ಲ ಅಂದ್ರೆ ಅದು ನಿಜ ವಸ್ತು ಅಲ್ಲ ಅಂತ. ಈಗ ಉದಾಹರಣೆ, ಆ ದೀಪ ಇದೆ, ಆ ದೀಪ ಥರನೇ ಒಂದು ಫೋಟೋ ತಗೊಂಡು ನೋಡಿ ಸ್ವಾಮಿ ಇದು ದೀಪ ಅಂದ್ರೆ ಅರ್ಥೋತ್ಪತ್ತಿ ಆಗ್ತದ? ಇನ್ನೊಂದು ದೀಪ ಉರಿಯಲ್ಲ, ಅದಲ್ಲ, ಬಿಸಿ ಇಲ್ಲ, ಆದ್ರೆ ನೋಡಕ್ಕೆ ಹೇಗಿದೆ? ದೀಪದ ತರ ಇದೆ, ಪಡೆದ ದೀಪ ಅಲ್ಲ. ಅರ್ಥೋತ್ಪತ್ತಿ ಆಗದೆ ಇರೋದ್ರಿಂದ ಅದನ್ನು ತಿರಸ್ಕರಿಸ್ಬೇಕು. ಇಲ್ಲ ಇಲ್ಲ, ಇದು ನಿಜ ವಸ್ತು ಅಲ್ಲ. ನೋಡೋದಕ್ಕೆ ಹೆಂಡ ಹೇಗಿದೆ, ಅದು ಸ್ಪಿರಿಟ್ ನೀರಿನ ತರ. ಕುಡಿದ್ರೆ ದಾಹ ಬರಲ್ಲ, ಮತ್ತು ಬರ್ತದೆ. ಆಸಿಡ್ ಅದೇ ತರ ಇದೆ, ಕುಡಿದ್ರೆ ಸುಟ್ಟು ಬಿಡ್ತದೆ. ಹಾಗಾಗಿ ಇಷ್ಟೆಲ್ಲ ಅರ್ಥೋತ್ಪತ್ತಿಗಳನ್ನ ಪರೀಕ್ಷೆ ಆದ್ಮೇಲೆ ಆಗ್ತಾ ಇದೆ ಅಂತ. ಈಗ ನೀರು ಬೆಂಕಿ ಮೇಲೆ ಸುರಿದ್ರೆ ಆರುತ್ತೆ, ಅದೇ ಸ್ಪಿರಿಟ್ ಹಾಕಿದ್ರೆ ಅಲ್ಲಿಗೆ ಅರ್ಥೋತ್ಪತ್ತಿ ಆಗಲಿಲ್ಲ, ಇದು ನೀರಲ್ಲ. ಕೊನೆ ಪ್ರಮಾಣವಾಗಿ ಅನುಪಲಬ್ಧಿ ಅಂತ, ಏನೇನು ಇಲ್ಲ ಅದರಲ್ಲಿ. ಈಗ ನೀರಲ್ಲಿ ಏನಿಲ್ಲ? ಮತ್ತು ಬರುವ ಗುಣ ಇಲ್ಲ, ಆಮೇಲೆ ಸುಡೋ ಗುಣ ಇಲ್ಲ, ಬೆಂಕಿಯನ್ನು ಬರೆಸೋ ಗುಣ ಇಲ್ಲ. ಇಲ್ಲ 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 ಅಂತ ಅವುಗಳನ್ನ ತ್ಯಜಿಸ್ಬೇಕು. ಆಗ ಸರಿಯಾದ ರೀತಿಯಲ್ಲಿ ಆ ವಸ್ತುವಿನ ಬಗ್ಗೆ ತಿಳುವಳಿಕೆ ಬರ್ತದೆ. ಇಷ್ಟು ಪ್ರಮಾಣಗಳನ್ನು ನಾವು ಅದಕ್ಕೆ ಅನ್ವಯ ಮಾಡಿ, ಅದಕ್ಕೇನು ಹೇಳ್ತಾರೆ ಪೂರ್ವಿಕರು? ಪ್ರತ್ಯಕ್ಷವಾಗಿ ನೋಡಿದ್ರು ಉಳಿದ ಪ್ರಮಾಣಗಳು ಯಾವುದಿಲ್ಲಿ? ಅನುಮಾನ ಇದೆ, ಶಬ್ದವಿದೆ, ಉಪಮಾನವಿದೆ, ಆಮೇಲೆ ಅರ್ಥೋತ್ಪತ್ತಿ ಇದೆ, ಅನುಪಲಬ್ಧಿ ಇದೆ. ಇಷ್ಟನ್ನು ಮಾಡುವಾಗ ಸರಿಯಾದ ತಿಳುವಳಿಕೆಪ್ಪ ಅಂತ. ಸುಮ್ಮನೆ ಬೆಳಕನ್ನು ನೋಡ್ಬಿಟ್ಟು ಅಂದ್ರೆ ಪ್ರತಿಯನ್ನು ನೋಡ್ಬಿಟ್ಟು ಇದೇ ದೀಪ ಅಂದ್ರೆ ಅದು ಸರಿಯಾದ ತಿಳುವಳಿಕೆ. ಏನಾಗದು? ತಪ್ಪು ತಿಳುವಳಿಕೆ. ನೋಡಕ್ಕಂಗೆ ಅದು ವಾಸ್ತವವಾಗಿ ಹಾಗಲ್ಲ. ಸೊ ಹೇಗೆ ವಾಸ್ತವವಾಗಿದ್ರೆ ಈ 6 ಪ್ರಮಾಣಗಳನ್ನು ತಿಳ್ಕೊಂಡಾಗ
ಸರಿಯಾದ ಗ್ರಹಣ ಬರ್ತದೆ. ಈ ಎಲ್ಲ ಆಧ್ಯಾತ್ಮಿಕ ಶಾಲೆಗಳನ್ನು ಬೇರೆ ಬೇರೆ ರೀತಿಯಾಗಿ ಇವುಗಳನ್ನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಮೂಲಭೂತವಾಗಿ ಇಷ್ಟು ತಿಳ್ಕೊಂಡ್ಬಿಟ್ರೆ ಎಲ್ಲರೂ ಹೇಳಕ್ ಪ್ರಯತ್ನ ಮಾಡ್ತಾ ಇರೋದು ಅಥವಾ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರೋದು ಇವುಗಳ ಆಧಾರದ ಮೇಲಿನ ಅಂತ ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಚಿಂತನೆಗಳು ಬರ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ವಿ. ಏನ್ ಕಾರಣ? ಈಗ ಮನಸ್ಸಿನ ಜೊತೆಲಿ ಏನಾದ್ರು ಆಟ ಆಡಿದ್ರೆ ಅದನ್ನ ನಿಲ್ಲಿಸ್ಬೋದು. ಈಗ ಹೋಗ್ಬಿಟ್ಟು ನಾನು ಕಣ್ಣಿಗೆ ನಿಲ್ಲಿಸೋದನ್ನಂದ್ರೆ ಅದರಿಂದ ನಿಲ್ಲುತ್ತಾ? ಅಥವಾ ಕಿವಿಗೆ ಪನಿಷ್ಮೆಂಟ್ ಕೊಟ್ರಿ, ಶಿಕ್ಷೆ ಕೊಟ್ಟರೆ ನಿಲ್ಲುತ್ತಾ? ಅಥವಾ ಕಿವಿಗೆ ಈಗ ಯೋಚನೆ ಮಾಡು ಅಂತ ಹೇಳಿ ಮಾಡುತ್ತಾ? ಯಾವುದರ ಪರಿಚಯ ಆದ್ರೆ, ಯಾವುದ್ರ ಕಾರಣದಿಂದ ಅದು ಉತ್ಪತ್ತಿ ಆಗ್ತದೆ, ಅದನ್ನ ಚಾಲನೆ ಮಾಡ್ಬೋದು ಅಥವಾ ಅದನ್ನ ನಿಲ್ಲಿಸ್ಬೋದು. ಪರಿಚಯ ಆದ್ರೆ ಬಹಳ ಸುಲಭ. ಈಗ ಈ ಸಲಕರಣೆಗಳೇನಿದೆ ನಮಗೆ ಬಾಧೆ ಕೊಡ್ತಾ ಇದ್ವ, ಸಹಾಯ ಮಾಡ್ತಾ ಇದ್ದವ ಅಂತ ಮುಂದೆ. ಅಯ್ಯೋ ಕಣ್ಣಿದೆ ಏನೇನ್ ನೋಡ್ಬೇಕಪ್ಪ ಅಂತ ಬಾಧೆ ಬಿದ್ರೆ ಯಾರ ದೋಷ ಅದು? ದೋಷ. ಅಯ್ಯೋ ಒಳ್ಳೇದ್ ಕಡೆ ನೋಡಪ್ಪ ಅಂತ ಏನೇನ್ ಕೇಳ್ಬೇಕಂತ. ಅದನ್ನು ಹೇಗೆ ಬಳಸ್ಬೇಕು, ಯಾವ ಕಡೆ ಬಳಸ್ಬೇಕು ಅನ್ನೋ ತಿಳುವಳಿಕೆ ಬಂದ್ರೆ ನಾವು ಬಹಳ ಸರಳವಾಗಿ ಜೀವನ ಮಾಡ್ಬೋದು. ಇದೆಲ್ಲ ಈಗ ಮ್ಯಾನ್ಯುವಲ್ ತಿಳ್ಕೊಂಡೋಗಿ. ಈಗ ಏನಿದು ಆ ಕಾರ್ ಅಂತ ಮಾತಾಡ್ತಾ ಇದ್ವಿ, ಈ ಕಾರಿನ ಮ್ಯಾನ್ಯುವಲ್ ತಿಳ್ಕೊಂಡ್ವಿ. ಈಗ ಯಾವಾಗ ಆಕ್ಸಿಲೇಟರ್ ಎತ್ತಬೇಕು, ಯಾವಾಗ ಬ್ರೇಕ್ ಒತ್ತಬೇಕು ತಿಳ್ಕೊಂಡ್ರೆ ಪ್ರಯಾಣ ಬಹಳ ಸರಳವಾಗಿರ್ತದೆ. ಕಾರ್ ಆಯ್ತು, ಮ್ಯಾನ್ಯುವಲ್ ಆಯ್ತು, ಈಗ ಹೇಗೆ ಬಳಸಬೇಕು ಅನ್ನೋ ವಿವೇಕ ಬೇಕಲ್ವ? ಆ ವಿವೇಕ ಕೆಲವರಲ್ಲಿ ಬಹಳ ತೀಕ್ಷ್ಣವಾಗಿದೆ, ಕೆಲವರಲ್ಲಿ ಸ್ವಲ್ಪ ಮಂದವಾಗಿದೆ, ಗೊತ್ತಿಲ್ಲ. ಈಗ ಏನು ಮಾಡಿದ್ರೆ ಆ ವಿವೇಕ ಔನ್ನತ್ಯಕ್ಕೆ ಇರುತ್ತೆ, ಆ ತಿಳುವಳಿಕೆ ಬರ್ತದೆ. ಸೊ ನಾವು ಸಹ ಎಲ್ಲರೂ ಆರಾಮಾಗಿ ಡ್ರೈವ್ ಮಾಡ್ಬೋದು ಅನ್ನೋಂಥ ದಿಕ್ಕಿನಲ್ಲಿ ಇವತ್ತಿನ ಸತ್ಸಂಗ ಸಾಗುತ್ತೆ. ಅದಕ್ಕೆ ಸರಿಯಾದ ತಿಳುವಳಿಕೆ ನೀಡಿ ತಪ್ಪು ತಿಳುವಳಿಕೆಯನ್ನು ಹೋಗಲಾಡಿಸೋದು ಏನಿದೆ ಅದಕ್ಕೆ ವಿವೇಕ ಅಂತ ಕರೀತಾರೆ. ಆ ವಿವೇಕವನ್ನ ತೀಕ್ಷ್ಣ ಮಾಡ್ಕೊಳ್ಳೋದು ಹೇಗೆ, ಜಾಗೃತಗೊಳಿಸ್ಕೊಳ್ಳೋದು ಹೇಗೆ, ಅದರ ಸದುಪಯೋಗ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಪಾತಂಜಲ ಸೂತ್ರದಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ ಸೂತ್ರ ರೂಪದಲ್ಲಿ. ಯಾವಾಗ ನಮಗೆ ಇದರ ತಿಳುವಳಿಕೆ ಬರೋದಕ್ಕೆ ಸಾಧ್ಯ, ಯಾವ ನೆಲೆಯಲ್ಲಿ ನಿಂತ್ಕೊಂಡ್ರೆ ನಿಮ್ಗೆ ಆ ತಿಳುವಳಿಕೆ ಬರ್ತದೆ? ಸೂತ್ರ ಕ್ಷಣಾತ್ ತತ್ ಕ್ರಮಯೋ ಸಂಯಮಾತ್ ವಿವೇಕಜ ಜ್ಞಾನಂ. ಇಲ್ಲಿ ಕ್ಷಣ, ಅದು ಮೊದಲು ನಾವು ಕ್ಷಣ ಅಂದ್ರೆ ಏನಂತ ತಿಳ್ಕೋಬೇಕು. ಅಸ್ತಿತ್ವಕ್ಕೆ
ಧಕ್ಕೆ ಬಂದಾಗ ಅಲ್ಲಿ ಸಂಭವಿಸಿದಂತ ಆ ಘಟನೆಯನ್ನು ವಿಶ್ಲೇಷಿಸಿದ್ರೆ ಕ್ಷಣದ ಪರಿಚಯ ಆಗ್ತದೆ. ಇದ್ದಕ್ಕಿದ್ದಾಗೆ ಕಣ್ಣಿಂದ ಹಾವು ಪ್ರತ್ಯಕ್ಷ ಆಗ್ಬಿಡ್ತು. ಏನಾಗುತ್ತಂದ್ರೆ ಆ ಕ್ಷಣದಲ್ಲಿ ಧಡ್ ಖಾಲಿ, ಪೂರ್ತಿ ಏನಾಯ್ತಿದ್ದು ಬ್ಲಾಂಕ್. ಇನ್ನು ಅದನ್ನ ಆ ಬ್ಲಾಂಕ್ನೆಸ್ ಕೂಡ ಡಿವೈಡ್ ಮಾಡಿ 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 ಅದ್ರ ಮೂಲವನ್ನ ಹುಡುಕ್ತಾ 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 ಇನ್ನು ಎಲ್ಲಿ ಡಿವೈಡ್ ಮಾಡಕ್ಕೆ ಸಾಧ್ಯವೇ ಇದೆ, ವಿಭಜಿಸ್ಲಿಕ್ಕೆ ಸಾಧ್ಯವೇ ಇದೆ, ಅಲ್ಲಿ ಹೋಗಿ ನಿಲ್ಲಬೇಕು. ಹೋಗಿ ಎಲ್ಲಿ ನಿಲ್ತೀವಿ? ಆ ಬ್ಲಾಂಕ್ನೆಸ್ ಕೂಡ ಡಿವೈಡ್ ಮಾಡಿದ್ರೆ ಬ್ಲಾಂಕ್ನೆಸ್ ಉಳಿತಾ ಇದೆ. ಅಂದ್ರೆ ಆದ್ರೆ ಹಿಂದೆನೂ ಇನ್ನೇನು ಇಲ್ಲ, ಮುಂದೆ ಆಮೇಲೆ ಬರ್ತದೆ. ಈಗ ಹಿಂದೆ ಏನೇನು ಇಲ್ಲ ಅನ್ನೋದ್ ಕಡೆ ನಿಂತ್ಕೋಬೇಕು. ಇನ್ನೆಷ್ಟು ಡಿವೈಡ್ ಮಾಡೋದು ಇದೇನಪ್ಪ ಉಳಿಯೋದು ಇಲ್ಲ. ಸೊ ಯಾವುದನ್ನು ವಿಭಾಗಿಸಲಿಕ್ಕೆ ಸಾಧ್ಯವೇ ಇಲ್ಲವೋ ಆ ನೆಲೆಗೆ ಇಲ್ಲಿ ಕ್ಷಣ ಅಂತ ಕರೀತಾ ಇದ್ದಾರೆ. ಸ್ವಲ್ಪ ಅಲ್ಲಿ ನೆಲೆ ಆಗೋಣ. ಸೊ ಬುದ್ಧಿಯಿಂದ ನೆನೆಸ್ಕೊಂಡೀಗ ಅಲ್ಲಿ ನೆಲೆ ಆಗ್ತಾ ಇದೆ. ತತ್ ಕ್ರಮಯೋ, ಅದಾದ್ಮೇಲೆ ಏನೇನು ಹುಟ್ಟುತ್ತೋ ಅಲ್ಲಿಂದ ನೋಡಿ ಅಂತ. ಅದಾದ್ಮೇಲೆ ಏನೇನು ಹುಟ್ಟುತ್ತಾ ಇದೆ? ಈಗ ಇದೀನಿ ಅನ್ನೋದೊಂದು ಹುಟ್ಟುತ್ತಾ ಇದೆಯಾ? ಯಾರಿದ್ದಾರೆ ಈಗ? ನಾನು ಅನ್ನೋದು ಇದೀನಿ ಅನ್ನೋದು. ಆ ಇದೀನಿ ಅನ್ನೋದು ಬಂದ ತಕ್ಷಣ ಏನಾಯ್ತು? ಈಗ ಅದು ಏನಾಗ್ತಾ ಇದೆ ಅಂತ ನೋಡ್ಬೇಕು ಶುರು ಮಾಡ್ತು. ಏನಾಗ್ತಾ ಇದೆ? ಆ ನೋಟದ ಜೊತೆ ಗ್ರಹಣೆ ಮಾಡೋದಕ್ಕೆ ಶುರು ಆಯ್ತು. ಏನ್ ಮಾಡ್ತದೆ? ಈಗ ಅದು ಗ್ರಹಿಸ್ಲಿಕ್ಕೆ ಶುರು ಮಾಡ್ತು. ಸ್ವಲ್ಪ ನೋಡಿದ್ರೆ ನಾನು ಅನ್ನೋದು ಹೇಗಿದೆ? ಈಗ ಅಲ್ಲಿ ಬಿಂದು ತರ ಇರುತ್ತೆ. ಇನ್ನೊಂದು ಸ್ವಲ್ಪ ಇನ್ನೂ ಕ್ರಮಿಸಿದ್ರೆ ಈಗ ಅನಂತ ತರ ಆಗುತ್ತೆ. ಹಾಗೆ ಕ್ರಮಿಸ್ತಾ 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 ಎಲ್ಲಿವರೆಗೂ ಬರುತ್ತೆ? ನಾನು ಈ ಶರೀರಧಾರಿಯಾಗಿದ್ದೀನಿ ಅನ್ನೋದು ಜ್ಞಾಪಕ ಬರುತ್ತೆ ಅದಕ್ಕೆ. ಸೊ ಭಯ ಆದ್ಮೇಲೆ ಇರ್ತದೆ. ಯಾರು ಹೇಳಿಲ್ಲ ಭಯ ಆಗುತ್ತೆ. ಭಯ ಎಷ್ಟು ದೂರ ಆದ್ಮೇಲೆ ಇರ್ತಿದ್ದು? ಬಹಳ ದೂರ ಆದ್ಮೇಲೆ ಕ್ರಮ. ಸೊ ಪ್ರತಿ ಕ್ರಮವನ್ನು ನಾವು ನೋಡುವಂಥದ್ದು ನೆಲೆಯಲ್ಲಿ ನಿಂತರೆ ಯಾವುದು ಮೊದಲಿತ್ತು, ಯಾವುದು ನಂತರ ಹುಟ್ಟುತ್ತಾ ಇದೆ ಅನ್ನೋಂಥ ಜ್ಞಾನ ಉತ್ಪತ್ತಿ ಆಗ್ತದೆ, ಅಥವಾ ವಿವೇಕ ಉತ್ಪತ್ತಿ ಆಗ್ತದೆ. ಆ ಮೂಲ ತಿಳುವಳಿಕೆಯನ್ನ ಅಥವಾ ಮೂಲ ತಿಳುವಳಿಕೆ ನೆಲೆಯಲ್ಲಿ ನಿಂತರೆ ಮಾತ್ರನೇ ನಾವು ಸರಿಯಾದ ಯಾವುದು, ಸರಿಯಾದ ಅಲ್ಲದೆ ಯಾವುದು ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅವರು ತಿಳಿಸುವಾಗ ಏನ್ ಹೇಳ್ತಾರೆ ಅಂದ್ರೆ, ಶಾಶ್ವತವಾಗಿರೋದು ಯಾವುದು ಮತ್ತೆ ಅಶಾಶ್ವತ ಬದಲಾಗುವಂಥದ್ದು ಯಾವುದು ಅಂತ ಹೇಳ್ತೀರ. ಅದರ ಜ್ಞಾನವನ್ನು ಯಾವ್ದು ತಿಳಿಸ್ಕೊಡ್ತದೋ ಅದಕ್ಕೆ ವಿವೇಕ. ಈಗ ಶಾಶ್ವತವಾಗಿರೋದು ಯಾವುದು? ಆ ಸ್ತಬ್ಧತೆ ಅಥವಾ ಸ್ಪೇಸ್ ತರ ಇತ್ತು ಅಂತ ಹೇಳ್ತಾ ಇದ್ರೆ ಅದೇ ಹೇಗಿದೆ? ಅದು ಇನ್ನು ವಿಭಜಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಗಿದೆ? ಅದು ಎಲ್ರಿಗೂ ಗೊತ್ತಾಗುತ್ತೆ. ಅದು ಹಿಂದೇನೂ ಆಗೇ ಇರುತ್ತೆ, ಈಗಲೂ ಆಗೇ ಇದೆ, ಮುಂದೆ ಕೂಡ. ಇನ್ನು ಉಳಿದವೆಲ್ಲ ಬದಲಾಗ್ತವೆ. ಆಮೇಲೆ ಬರುವಂಥವು ಒಂದ್ಸಲಿ ಇರ್ಬೋದು, ಒಂದ್ಸಲಿ ಇಲ್ಲದೆ ಆಗ್ಬೋದು. ಆ ಮೂಲ ಜ್ಞಾನ ಏನಿದೆ, ಆ ವಿವೇಕ ಅಲ್ಲಿ ಜಾಗೃತ ಆದ್ರೆ ನಮಗೆ ಇನ್ನು ಉಳಿದದ್ದೆಲ್ಲವನ್ನು ಗ್ರಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೆಲೆಯಲ್ಲಿ ಯಾವಾಗಲೂ ಆ ಕ್ಷಣದಲ್ಲಿರ್ಬೇಕು. ಯಾರ ಕ್ಷಣದಲ್ಲಿ ನೆಲೆ ಆಗ್ತಾನೋ ಅವನಿಗೆ ಇನ್ನು ಉಳಿದವೆಲ್ಲವೂ
ಬಹಳ ಸರಳವಾಗಿ ಕರಗತ ಆಗ್ತದೆ. ಯಾಕೆಂದ್ರೆ ಅದು ಹೇಗೆ ಉದಯಿಸ್ತಾ ಇದೆ, ಅದನ್ನ ಎಲ್ಲಿ ಮತ್ತೆ ಹೇಗೆ ನಿಯಂತ್ರಿಸ್ಬೇಕು ಅನ್ನೋ ತಿಳುವಳಿಕೆ ಬರ್ತದೆ. ಈಗ ಎಲ್ಲಿ ಉದಯಿಸ್ತು ಅಂತಾನೆ ಗೊತ್ತಿಲ್ಲ ಅಂದ್ರೆ ಅದ್ರ ಮೇಲೆ ಹಿಡಿತು ಸಾಧಿಸೋದು ಹೇಗೆ? ಈ ಗಾಬರಿ ಆಯಿತು, ಗಾಬರಿ ನಿಯಂತ್ರಿಸ್ಬೇಕು, ಹೆಂಗ್ ನಿಯಂತ್ರಿಸ್ತೀರ? ಈಗ ಆ ಗಾಬರಿ ಎಲ್ಲಿ ಹುಟ್ಟುತ್ತಾ ಇದೆ ಅಂತ ನೋಡಿದ್ರೆ, ಅದು ಹುಟ್ಟೋದಕ್ಕಿಂತ ಮುಂಚೆ ಹೋದ್ರೆ ಈ ಕ್ಷಣದಲ್ಲಿ ನಿಂತ್ಕೊಂಡಿರೋದು ಹೆಂಗ್ ಗಾಬರಿ ಆಗುತ್ತೆ? ಈ ಕ್ಷಣ ಅಂತ ಕರೆದಲ್ಲ, ಆ ಅವಸ್ಥೆಲಿದ್ದೆ ಗಾಬರಿ ಆಗುತ್ತಾ? ಯಾಕೆ? ಅಲ್ಲದಿಲ್ಲೇ ಇಲ್ಲ, ಆಮೇಲೆ ಉತ್ಪತ್ತಿ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಏನೇನು ಕ್ರಮಗಳಿದಾವಲ್ಲ, ಈ ಕ್ರಮಗಳ ಉತ್ಪತ್ತಿಯನ್ನು ನೋಡೋದಕ್ಕಾದ್ರೆ, ವೀಕ್ಷಿಸೋದಕ್ಕಾದ್ರೆ ಅದ್ರ ಮೇಲೆ ನಿಯಂತ್ರಣವನ್ನ ಸಾಧಿಸ್ಬೋದು, ಮತ್ತೆ ಉಪಯೋಗವನ್ನು ಕೂಡ ಬೇಕು. ಈಗ ಒಂದು ರೂಮಲ್ಲಿ ದೀಪ ಆರಿಸ್ಬೇಕಂದ್ರೆ ಏನ್ ಮಾಡ್ತೀರಾ? ಸ್ವಿಚ್ ಆಫ್ ಮಾಡ್ತೀರಾ. ಹೌದು. ಈ ಹಾಲ್ ಸ್ವಿಚ್ ಆಫ್ ಮಾಡ್ಬೇಕು ಅಂದ್ರೆ ಮೇನ್ ಸ್ವಿಚ್ ಆಫ್ ಮಾಡಿ. ಈ ಇಡೀ ಬೀದಿಗೆ ಆಫ್ ಮಾಡ್ಬೇಕಂದ್ರೆ ಟ್ರಾನ್ಸ್ಫಾರ್ಮರ್. ಊರಿಗೆಲ್ಲ ಆಫ್ ಮಾಡ್ಬೇಕಂದ್ರೆ ಏನ ಹಾಗೆ ಇಡೀ ಎಲ್ಲೆಲ್ಲಿ ಸಪ್ಲೈ ಆಗ್ತಾ ಇದೆಯೋ ಅದ್ರ ಮೂಲದಲ್ಲೇ ತೆಗೆದ್ಬಿಟ್ರೆ ಎಲ್ಲಿ ಲೈಟ್ ಇರೋದಿಲ್ಲ. ಎಲ್ಲಿ ನಾವು ಆಫ್ ಮಾಡಬೇಕು ಅನ್ನೋದು ತಿಳುವಳಿಕೆ ಬರುತ್ತೆ. ಈಗ ಆ ಕ್ಷಣದಲ್ಲಿ ಏನಾದ್ರು ಕೇಳಿಸ್ತಾ ಇತ್ತಾ? ಯಾಕೆ? ಅಲ್ಲಿ ಮೇನ್ ಸ್ವಿಚ್ ಹತ್ರ ನಿಂತಿದ್ದೀವಿ. ಈಗ ಅಲ್ಲಿ ಆಫ್ ಮಾಡಿಬಿಟ್ರೆ ಶರೀರನೇ ಇಲ್ಲ ಇದೆ ಅನ್ನೋಂಥದ್ದೇ ಗೊತ್ತಾಗಲ್ಲ. ಈಗ ನನಗೆ ನಿದ್ದೆ ಬರ್ತಾ ಇಲ್ಲ, ನನಗೆ ನೋವಾಗ್ತಾ ಇದೆ, ಏನೇನೋ ಭಾವಗಳು ಕಾಡ್ತಾ ಇದೆ, ಅಲ್ಲಿ ಆಫ್ ಮಾಡಿದ್ರೆ ಏನಾಗುತ್ತೆ? ಈಗ ಪ್ರೋಧಿಸ್ತಾ ಇದೀವಿ, ಯಾಕೆ ಬೇಕು ಜೀವನ ಅಂತ. ಅದು ತಿಳ್ಕೊಂಡ್ಬಿಟ್ರೆ ಒಂದು ನಾಯಿಗೆ ಗೊತ್ತಿದೆ ಈ ವಿಚಾರ, ನನಗೆ ಗೊತ್ತಿಲ್ಲ. ಸಾಕಿರ್ತೀವಿ ನಾನು. ಅದಕ್ಕೆ ಇಷ್ಟವಾದ ಪದಾರ್ಥ ಇಟ್ಬಿಟ್ಟು ತಿನ್ಬೇಡ ಅಂತ ಹೇಳಿದ್ರೆ ಏನ್ ಮಾಡುತ್ತೆ? ಸುಮ್ಮನೆ ದಿಕ್ ಬದಲಾಯಿಸ ಆ ಕಡೆ ಅದು ಕೊಟ್ಟರು ತಾನೇ ನಮ್ಗೆ ಅದೆಲ್ಲ ಯೋಚನೆ ಬರ್ತದೆ. ಸೊ ನಮ್ಮ ತಿಳುವಳಿಕೆ ಮಟ್ಟ ಈ ಹಂತಕ್ಕೆ ಬಂದಿದೆ. ಈಗ ಪರಿಚಯ ಆಯ್ತು ಅಂದ್ರೆ ಕೊಟ್ಟರು ತಾನೇ ನೀವೆಲ್ಲ ಕೆಲಸ ಮಾಡೋದು, ಇಲ್ಲೇ ಆಫ್ ಮಾಡ್ತೀವಿ ನಾವು. ಎಲ್ಲೆಲ್ಲ ಆಫ್ ಮಾಡ್ಬೇಕು? ಇಲ್ಲಿ ಕ್ಷಣಾತ್ ತತ್ ಕ್ರಮಯೋ, ಅವೆಲ್ಲ ಹೇಗೆ ಉದ್ಭವಿಸ್ತಾ ಇದ್ದಾವೋ ಅಲ್ಲಿ ಸಂಯಮ ಅಥವಾ ಸಂಯಮ ಅಂದ್ರೆ ನಿಮಗೆ ವಿವೇಕದ ಜ್ಞಾನ ಬರ್ತದೆ ಅಂತ ಹೇಳಿದ್ರು. ಸಂಯಮ ಅಂದ್ರೆ ಆಗ್ಲೇ ಮಾತಾಡಿದಂತ ಈ ಮೂರು ವಿಭಿನ್ನವಾಗಿರೋದು ಏಕವಾಗುವಂಥದ್ದು. ಯಾವುದು? ದೃಶ್ಯ, ದೃಕ್ ಮತ್ತೆ ದೃಷ್ಟ. ನೋಡಲ್ಪಡೋದು, ಮತ್ತೆ ನೋಡಕ್ ಬೆಳೆಸಂಥದ್ದು, ಮತ್ತೆ ನೋಡುವಂಥವನು. ಇವ್ರು ಮೂರು ಏನಾಗ್ಬೇಕು? ಏಕವಾಗಬೇಕು, ಲೀನವಾಗಬೇಕು. ಅದಕ್ಕೆ ಹಂಗ ಲೀನ ಆಗುವಂತ ಘಟನೆಗೆ ಇವರು ಸಂಯಮ ಅಥವಾ ಸಂಯಮ ಅಂತ ಕರೀತಾರೆ. ನಿದ್ರೆಯಲ್ಲಿ ಏನಾಗಿತ್ತು? ಅಪ್ರಯತ್ನವಾಗಿ ಸಂಯಮವಾಗಿತ್ತು. ಈಗ ಈ ಘಟನೆ ಆದಾಗ ಏನಾಗಿತ್ತು? ಅಪ್ರಯತ್ನವಾಗಿ ಸಂಯಮ. ಈಗ ಪ್ರಯತ್ನದಿಂದ ಸಂಯಮವನ್ನು ಸಾಧಿಸಬೇಕು. ಆ ಪ್ರಯತ್ನಕ್ಕೆ ಹೆಸರು ಸಾಧನೆ ಅಂತ. ಸಾಧನೆ ಮಾಡಬೇಕು ಅಂತ ಎಲ್ಲರೂ ಮಾತಾಡ್ತೀವಲ್ಲ, ಏನ್ ಸಾಧನೆ ಅಂದ್ರೆ ಹಂಗ ಏಕೀಕರಿಸೋದಕ್ಕೆ ಸಾಧನೆ ಇದೆ. ಯಾಕೆ? ಈಗ ಏಕೀಕರಣ ಆಗಬೇಕು. ಏನಾಗಿದೆ?
ದೃಶ್ಯ ಬೇರೆ ಕಾಣಿಸ್ತಾ ಇದೆ, ಏನಪ್ಪ ನೋಡೋದು ಬೇರೆ ಆಗಿದ್ದಾನೆ. ಸೊ ದೃಕ್ಕಗಳು ವಿವಿಧ ರೀತಿಯಲ್ಲಿ ಬಳಸ್ತಾ ಇದ್ದೀವಿ. ಯಾವ್ಯಾವ ರೀತಿಯಲ್ಲಿ ಸಂಯಮವನ್ನು ಸಾಧಿಸ್ಬೋದು ಅಂತ ನೋಡ್ತಾ ಹೋಗೋಣ. ಮತ್ತೆ ಯಾವುದು ಆ ಸಂಯಮಕ್ಕೆ ಸಹಾಯ ಮಾಡುತ್ತೆ, ಏನ್ ಮಾಡಿದ್ರೆ ಇರ್ಲಿಕ್ಕೆ ಸಹಾಯ ಮಾಡ್ತದೆ. ಮೊದಲನೇದಾಗಿ ಯಾವುದರ ಮೇಲೆ ಸಂಯಮವನ್ನು ಸಾಧಿಸಬೇಕು, ಧ್ಯೇಯವನ್ನು ಯುಕ್ತಿಯಿಂದ ಸರಿಯಾದ ರೀತಿಯಿಂದ ಅದನ್ನ ಆಯ್ಕೆ ಮಾಡ್ಕೋಬೇಕು. ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್, ಯಾವುದ್ರ ಮೇಲೆ ಸಂಯಮವನ್ನು ಸಾಧಿಸಬೇಕು ಅಂತ ಅನ್ಕೊಂಡಿದ್ದೀವೋ ಅದನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಪ್ರಾರಂಭದಲ್ಲಿ ಸುಲಭ ಆಗುತ್ತೆ. ಸುಮ್ಮನೆ ಉದಾಹರಣೆ ತಗೋಣ. ಈಗ ನಾಯಿ ಮೇಲೆ ಸಂಯಮ ಸಾಧಿಸಿ ಅಂತ ಹೇಳೋಣ. ಎಷ್ಟು ನಾಯಿಗಳು ಬರ್ತವೆ? ಏನಾಯ್ತು ಈಗ? ಬಹಳ ಕಷ್ಟ ಅನ್ಸುತ್ತೆ, ಎಷ್ಟೊಂದು ವಿಧ ಇದಾವಪ್ಪ ಅಂತ. ಹಾಗೆ ಯಾವುದೋ ಒಂದು ಗ್ರಂಥದ ಮೇಲೆ ಸಂಯಮ ಸಾಧಿಸಿ ಅಂತ ಹೇಳೋಣ. ಅದರಲ್ಲಿ ಎಷ್ಟು ವಿಚಾರಗಳಿದ್ದಾವೆ, ಹರಿಯುತ್ತೆ, ಕಷ್ಟ ಅನ್ಸುತ್ತೆ. ಈಗ ಅಷ್ಟು ಅಖಂಡವಾದ ಪಾಂಡಿತ್ಯ ಇದ್ರೂ ಕೂಡ ಆ ಬುದ್ಧಿಯನ್ನು ಪಕ್ಕಕ್ಕೆ ಸರಿಸಿ ಸಂಯಮ ಸಾಧಿಸೋದಕ್ಕೆ ಏನು ಮಾಡಬಹುದು ಅಂತ ನೋಡಿದಾಗ, ಈಗ ಅನಿಲ್ ಅವರೇ ಒಂದು 4 ಗಂಟೆ ಆಕಾಶದ ಬಗ್ಗೆ ಮಾತಾಡಿ. ಏನ್ ಮಾತಾಡ್ಬೇಕು ಈಗ? ಆಕಾಶದಂಗಿದೆ, ಒಂದ್ 2-3 ಪದ ಬಳಸ್ತಾರೆ. ಬಹಳ ವಿಶಾಲವಾಗಿದೆ, ಅನಂತವಾಗಿದೆ, ಅಛಿದ್ರವಾಗಿದೆ. ಸೊ ಎಲ್ಲಿ ಬಂದರೂ ಅದ್ರ ಸುತ್ತಮುತ್ತ ಅಲ್ಲೇ ಇರಬೇಕು, ಇನ್ನು ಬಹಳ ಮಾತಾಡಕ್ಕಾಗಲ್ಲ. ಒಂದಷ್ಟು ಪದಗಳು ಖಾಲಿ ಇರುತ್ತೆ, ಇಷ್ಟು ಪದಗಳು ಮುಗೀತದ ಸ್ಟೋರಿ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಸ್ವಲ್ಪ ನಿಶಬ್ದದ ಬಗ್ಗೆ ಏನಾದ್ರು ಮಾತಾಡಿ. ಈಗೇನಾಯ್ತು? ಬಾಯ ಬಿಟ್ಟರೆ ಶಬ್ದ. ಇದೇ ನೀವು ಕಟ್ಟಾಗಿ ಆಯ್ತಲ್ಲ. ಇಲ್ಲ ಏನಿಲ್ಲ, ಇದ್ರ ಬಗ್ಗೆ ಎರಡರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರೆ ಸ್ವಲ್ಪ ಮೌನದ ಬಗ್ಗೆ ತಿಳಿಸ್ಕೊಡಿ. ಏನಾಯ್ತು ಈಗ? ಹಾಗೆ ಸಂಯಮದ ವಿಷಯ ನಿರ್ವಿಷಯವಾಗಿರ್ಬೇಕು. ಮೊದಲು ಗೊತ್ತಿದ್ರೆ ಅದು ಸಂಯಮ ಸಾಧಿಸೋದಕ್ಕೆ ಚಡ್ಪಡಿಸಿ ಏನ್ ಮಾಡ್ಬೇಕು, ಅದನ್ನ ಪ್ರಾರಂಭ ನಿರ್ವಿಷಯವನ್ನು ಆಯ್ಕೆ ಮಾಡ್ಬೇಕು. ಅದ್ರ ಬಗ್ಗೆ ತಿಳುವಳಿಕೆ ಇರ್ಬಾರ್ದು. ಈಗ ಉದಾಹರಣೆ, ಗಾಢ ಕತ್ತಲೆ ಹೆಂಗಿರುತ್ತೆ? ಇನ್ನು ಅದ್ರ ಮೇಲೆ ಏನು ಹೇಳಕ್ಕಾಗಲ್ಲ. ಈಗ ಗಾಢ ಕತ್ತಲೆಯನ್ನು ಗ್ರಹಿಸೋದಕ್ಕೆ ಯಾವ ಮಾಧ್ಯಮ ಬೇಕು ನಿಮ್ಗೆ? ಬಿಡ್ರ ಇವೆಲ್ಲ ಬಿಟ್ರೆ ನಿಜವಾಗ್ಲೂ ಅದನ್ನು ಗ್ರಹಿಸಕ್ಕಾಗ್ತದೆ. ಸೊ ಇದಕ್ಕೆ ತಂತ್ರ ಅಂತ ಅಂದ್ರೆ ಕಷ್ಟಪಟ್ಟು ಬಿಡೋದಕ್ಕಿಂತ ಯುಕ್ತಿಯಿಂದ ಬಿಡಿಸೋದಕ್ಕೆ ತಂತ್ರ. ಈಗ ಆ ಗಾಢ ಕತ್ತಲಿನಲ್ಲಿ ಎಲ್ಲರೂ ಪ್ರೇರಣೆ ನೋಡಿ ಸ್ವಲ್ಪ ಅದನ್ನ ಕ್ಷಣದಲ್ಲಿ ಮತ್ತೆ ಡಿವೈಡ್ ಮಾಡಿ, ಮತ್ತೆ ಡಿವೈಡ್. ಏನು ಉಳ್ಕೊಂಡಿದೆ? ನೀವೆಷ್ಟು ಡಿವೈಡ್ ಮಾಡಿದ್ರು ಪೂರ್ವದಲ್ಲೂ ಕತ್ತಲಲ್ಲಿ, ಈಗಲೂ ಕತ್ತಲಲ್ಲಿ, ಆಮೇಲೆ ಕತ್ತಲಲ್ಲಿ.
ಈಗೆಲ್ಲರೂ ಒಂದೇ ವಿಷಯದಲ್ಲಿ ಇದರ ಸಂಯಮವಾಗಿದೆ. ಅದನ್ನ ಸ್ವಲ್ಪ ವಿಸ್ತಾರ ಮಾಡ್ಕೊಳ್ಳೋದು. ನಿನ್ನೆ ಹುಡುಗ ಕೇಳ್ತಾ ಇದ್ದ, ಅದನ್ನ ಕಂಟಿನ್ಯೂಸ್ ಇಟ್ಕೊಳ್ಳೋದು ಹೇಗೆ? ಎಲ್ರಿಗೂ ಪರಿಚಯ ಇದೆ, ಆದ್ರೆ ಅದನ್ನ ವಿಸ್ತರಿಸ್ಕೊಳ್ಳೋದು ಹೇಗೆ, ಬಹಳ ಕಾಲ ಇರೋದು ಹೇಗೆ? ಮೊದಲನೇದು ಸ್ತಬ್ಧತೆಯನ್ನು ಕಾಪಾಡ್ಕೊಳ್ಳೋದು. ಯಾವ ಚಲನೆನೂ ಇರಬಾರ್ದು ಶರೀರ. ಸುಮ್ಮನೆ ಆಗಿರಿ, ಆ ಕತ್ತಲೆಯನ್ನು ನೆನೆಸ್ಕೊತಾ ಸ್ವಲ್ಪವೂ ಅಲ್ಲಾಟ ಇರಬಾರ್ದು. ಏನಾಗಿದೆ ಈಗ? ಹೇಗಿದೆಯೋ ಹಾಗೇ ಈ ಸ್ತಬ್ಧತೆಯನ್ನು ಕಾಪಾಡ್ಕೋಬೇಕಾದ್ರೆ ಏನೇನಾಗಿತ್ತು ಅಂತ ಗಮನಿಸಿದ್ರ, ಉಸಿರಾಟದ ಗತಿ ನಿಂತಿತ್ತು. ಅದಕ್ಕೆ ನಿಂತಾಗ ಕುಂಭಕ ಅಂತಾರೆ. ಇದನ್ನು ಪ್ರಯತ್ನ ಮಾಡ್ಬೋದು. ಸಹಜವಾಗಿ ಕುಂಭಕ ಏರ್ಪಡಿ, ಸಹಜ ಕುಂಭಕದಲ್ಲಿ ಸ್ತಬ್ಧತೆ ಏರ್ಪಟ್ಟಿತ್ತು. ಆಸನವು ಸ್ಥಿರವಾದರೆ ಸಂಯಮ ಬಹಳ ಸರಳವಾಗಿ ಸಿದ್ಧಿಸ್ತದೆ. ಅದಕ್ಕೆ ಮೊದಲೇನ್ ಮಾಡಬೇಕು? ನೀವು ಏನು ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ, ಸುಮ್ಮನೆ ಕುತ್ಕೋಬೇಕು. ಹೆಂಗ್ ಕುತ್ಕೋಬೇಕು ಅಂದ್ರೆ ಶಿಲೆ ಹೆಂಗ್ ಕುತ್ಕೋಬೇಕು. ಹೇಗೆ? ಸಂಯಮವನ್ನು ಮೊದಲು ನೆನಪಿನಲ್ಲಿ ಇಟ್ಕೊಳ್ರಿ, ಹೀಗಿರ್ಬೇಕಪ್ಪ ಅಂತ. ಅದನ್ನು ಸಾಧಿಸೋದಕ್ಕೆ ಏನ್ ಮಾಡ್ಬೇಕು? ಶಿಲೆ. ಇದು ಸಿದ್ಧಿಯಾಗಿ ಅಂದ್ರೆ ನೀವು ಹಾಗೆ 45 ನಿಮಿಷ ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಆದರೆ ಸಂಯಮನ ಸಾಧಿಸಬಹುದು. ಆ 45 ನಿಮಿಷ ಹೇಗೆ ಕಳೀತಪ್ಪ ನಮಗೆ ಅಂದ್ರೆ, ಸುಮ್ಮನೆ ಈ ಕ್ಷಣದಲ್ಲಿ ಒಳಕೋದ್ವಿ, ಕ್ಷಣದಲ್ಲಿ ಹೊರಗಡೆ ಬಂದ್ವಿ. ಆಯ್ತು. ಈಗ ಶಿಲೆ ಅಂತ ನಿಲ್ಲಬೇಕು ಅಂದ್ರೆ ಮತ್ತೇನ್ ಮಾಡಿ? ಶಿಲೆ ಹೆಂಗಿರ್ಬೇಕಲ್ಲಪ್ಪ ಅಂತ. ಆ ಶಿಲೆ ಹೆಂಗಿರೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ, ಗಮನಕ್ಕೆ ಬರ್ತಾ ಇದೆ. ಈಗ ಹಂಗಿರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋದು ಯಾವುದು? ಅದಕ್ಕೆ ಹೆಸರು ಇಚ್ಛಾಶಕ್ತಿ ಅಂತ. ಅದಕ್ಕೆ ಹೆಸರು ಇಚ್ಛಾಶಕ್ತಿ. ಜಗತ್ನಲ್ಲಿ ಅದನ್ನ ವಿಲ್ ಪವರ್ ಅಂತ ಕರೀತಾರೆ. ಅದಿದ್ರೆ ಏನನ್ನು ಬೇಕಾದ್ರೂ ಸಾಧಿಸ್ಬೋದು. ಏನದು? ಇಚ್ಛಾಶಕ್ತಿ. ಇದು ತಮಾಷೆ ಹೇಗಪ್ಪ ಅಂದ್ರೆ, ಇಚ್ಛಾಶಕ್ತಿ ಇದ್ರೆ ನೀವು ಒಂದು ಶಿಲೆಯನ್ನು ಕುಳಿತುಕೊಳ್ಳಕ್ ಸಾಧ್ಯ ಆಗುತ್ತೆ. ಶಿಲೆಯನ್ನು ಕುಳಿದ್ರೆ ಇಚ್ಛಾಶಕ್ತಿ ವೃದ್ಧಿ ಆಗುತ್ತೆ. ಈಗ ನಿಮ್ಮಲ್ಲಿ ಇಚ್ಛಾಶಕ್ತಿ ಇತ್ತಾ ಏನ್ ಮಾಡ್ತೀರಾ? ಸ್ತಬ್ಧ ಕುತ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ ಇಚ್ಛಾಶಕ್ತಿ ಕೊರತೆ ಇದ್ರೆ ಸಾಧ್ಯ ಇಲ್ಲ. ಮತ್ತೆ ಆ ಕುಳಿತುಕೊಳ್ಳೋಷ್ಟು ಇಚ್ಛಾಶಕ್ತಿನ ಹೇಗೆ ಸಾಧಿಸ್ಕೋಬೇಕು? ಸ್ತಬ್ಧವಾಗಿ ಕುಳಿತುಕೊಳ್ಳೋದ್ರಿಂದ ಸಂಪಾದಿಸ್ಕೋಬೇಕು, ರೂಢೀಕರಿಸಬೇಕು. ಈ ಪ್ರಯತ್ನ ಮಾಡ್ತಾ ಇರೋದೇ ಅದೊಂದು ಗೊತ್ತಾಗ್ತಾ ಇದೆ ಸ್ಪಷ್ಟವಾಗಿ. ಅದನ್ನು ಗುರುತಿಸ್ಬೇಕು, ಇದೇ ಇಚ್ಛಾಶಕ್ತಿ ಅಂತ. ಬೇಕಾದ್ರೆ ಕೈಯಲ್ಲಿ ಈ ತರ ಇಟ್ಕೊಳ್ಳಿ, ಅದು ಹೇಗಿದೆಯೋ ಹಾಗೇ ಇರಬೇಕು. ಈಗ ಯಾವ್ದು ಪ್ರಯತ್ನ ಮಾಡ್ತಾ ಇದೆ? ಅದಕ್ಕೆ ಇಚ್ಛಾಶಕ್ತಿ ಅಂತ. ಯಾವ್ದು ಪ್ರಯತ್ನ ಮಾಡ್ತಾ ಇದೆಯೋ ಅದ್ರ ಹೆಸರು ಇಚ್ಛೆ. ಯಾರು ಇಚ್ಛಾಶಕ್ತಿ ಇದೆಯೋ ಅನಾಯಾಸವಾಗಿ ನಿಲ್ಲಿಸ್ತಾರೆ ಅದನ್ನ. ಇಚ್ಛಾಶಕ್ತಿ ಕೊರತೆ ಇದ್ರೆ ಏನ್ ಮಾಡುತ್ತೆ? ಈಗ ಅದು ಅಲ್ಗಾಡ. ಇಚ್ಛಾಶಕ್ತಿ ತಾನು ಅಭಿವ್ಯಕ್ತವಾಗುವಂತ ರೂಪ ಯಾವುದು ನೋಡಿ. ಮೊದಲನೇ ರೂಪ ಪ್ರಯತ್ನ ಅಂತ. ಹೇಗೆ ಅಭಿವ್ಯಕ್ತ ಆಗ್ತಾ ಇದೆ? ಆ ಪ್ರಯತ್ನ ಮಾಡ್ತಾ ಇದೆಯಲ್ಲ.
ಸೊ ಏನನ್ನಾದ್ರೂ ಸಾಧಿಸಬೇಕಾದ್ರೆ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಯಾವ ರೂಪದಲ್ಲಿ ಅಭಿವ್ಯಕ್ತ ಆಗ್ತಾ ಇದೆ? ಪ್ರಯತ್ನಗಳು. ಸೊ ಪ್ರಯತ್ನ ಮಾಡುವಂಥವನಿಗೆ ಅದು ಸಿದ್ಧಿಸುತ್ತೆ ಅಂತ ಗುರುತಿಸ್ಬೇಕು. ಇದೇ ಇಚ್ಛಾಶಕ್ತಿ. ಆದ್ರೆ ಯಾವ ರೂಪದಲ್ಲಿ ಪ್ರಕಟ ಆಗ್ತಾ ಇದೆಯಪ್ಪ ಅದು ಅಂದ್ರೆ ಪ್ರಯತ್ನದ ರೂಪದಲ್ಲಿ ಸ್ಪಷ್ಟತೆ ಇರಬೇಕು. ಇದೇ ಅದು, ಇದೇ ಅದು, ಇದೇ ಅದು. ಮತ್ತೆ ಇಚ್ಛಾಶಕ್ತಿ ಎಲ್ಲಿ ಖಾಲಿ ಆಗ್ತದೆ ಅಂತ, ಖರ್ಚಾಗ್ತದೆ, ಯೋಚನೆ ಮತ್ತೆ ಆಸೆಗಳಲ್ಲಿ ಖರ್ಚಾಗ್ತದೆ. ಯೋಚನೆ ಮತ್ತೆ ಆಸೆಗಳು, ಬಹಳ ಆಸೆಗಳು ಕೊಡ್ತಾ ಹೋದ್ರೆ ಆ ಆಸೆಗಳು ಈಡೇರಿಸ್ಕೊಳ್ಳೋದಕ್ಕಿದು ಎಂತ ಆಸೆ ಪಡಿಬೇಕಪ್ಪ ಅಂದ್ರೆ ಈ ಇಚ್ಛಾಶಕ್ತಿನೇ ವೃದ್ಧಿ ಮಾಡುವಂತ ಆಸೆ ಇಟ್ಕೋಬೇಕು. ಇದು ಸ್ವಲ್ಪ ಯುಕ್ತಿ ಗೊತ್ತಾಗಬೇಕು. ಈಗ ನಿಮ್ಗೆ ಒಂದು ಕಲ್ಲು ಕೊಟ್ಬಿಟ್ಟು ಅಲ್ಲೊಂದು ಬಂಗಾರದ ಮಾವಿನ ಹಣ್ಣಿದೆ, ಇಲ್ಲೊಂದು ನಾಯಿ ಮರಿ ಹೋಗ್ತಾ ಇದೆ, ಯಾವುದಕ್ಕಾದ್ರೂ ಉಪಯೋಗಿಸ್ಬೋದು. ವಿವೇಕ ಹೇಗಿರ್ಬೇಕು? ಆ ಬಂಗಾರದ ಮಾವಿನ ಹಣ್ಣನ್ನು ಉದುರಿಸ್ಕೋಬೇಕು. ಯಾಕೆ? ಇನ್ನೂ ಲಕ್ಷಾಂತರ ಕಲಿಸುತ್ತವೆ. ಹಾಗೆ ಶಾಂತವಾಗೋದಕ್ಕೆ, ಸ್ತಬ್ಧವಾಗೋದಕ್ಕೆ ಉಪಯೋಗಿಸಿದ್ರೆ ಇಚ್ಛಾಶಕ್ತಿ ಅನಂತವಾಗಿ ಮತ್ತೆ ವೃದ್ಧಿ ಆಗ್ತದೆ. ಯಾರು ಆ ಶಾಂತವಾಗಿದ್ದಾರೋ, ಸುಮ್ಮನಾಗಿದ್ದಾರೋ, ಅವ್ರು ಬಯಸದೇ ಇದ್ರು ಕೂಡ ಅವರ ಆಸೆಗಳು ಈಡೇರ್ತವೆ. ಈಗ ನಾಯಿ ಹೊಡೆಯೋರ ಗತಿ ಏನಾಗುತ್ತೆ? ಪ್ರತಿ ಸಲ ಕಲ್ಲು ಹುಡುಕ್ಬೇಕು. ಈಗೇನೋ ತಗೋಬೇಕು ಅಂತ ಅನ್ಕೊಂಡ್ರೆ ಅದು ಈಡೇರೋದಕ್ಕೆ ವರ್ಷಗಟ್ಟಲೆ ಆಗುತ್ತೆ, ಕೆಲವರಿಗೆ ಜನ್ಮನೂ ಆಗುತ್ತೆ. ಯಾಕೆ? ಇಚ್ಛಾಶಕ್ತಿ ಕೊರತೆ, ಅಷ್ಟು ಖಾಲಿ ಆಗಿದೆ. ಅದು ಖಾಲಿ ಅನ್ನೋದಕ್ಕಿಂತ ನೆಗೆಟಿವ್ ಆಗಿದೆ, ಮೈನಸ್. ಆ ಇಚ್ಛಾಶಕ್ತಿ ಇದ್ರೆ ಪ್ರತಿಯೊಂದನ್ನು ಸಿದ್ಧಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಅದನ್ನ ಏನಕ್ಕೆ ಬಳಸ್ಬೇಕು? ಶಾಂತವಾಗೋದಕ್ಕೆ ಅಥವಾ ಮತ್ತದನ್ನೇ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಬಳಸ್ಬೇಕು. ಯಾವಾಗ ಅದು ಹೆಚ್ಚಾಗಿದೆಯೋ, ಅಧಿಕವಾಗಿದೆಯೋ, ಇನ್ನು ಉಳಿದವೆಲ್ಲವೂ ನಿಮ್ಮಂತ ಕೇಳ್ತವೆ. ಯಾವ ಸ್ವಿಚ್ ಬೇಕಾದ್ರೂ ಆಫ್ ಮಾಡ್ಬೋದು. ಇಲ್ಲಿ ಕ್ಷಣದಿಂದ ಉದ್ಭವ ಆಗಲ್ಲ, ಆಮೇಲೆ ಏನನ್ನು ಬೇಕಾದ್ರೆ ನೀವು ನಿಯಂತ್ರಣ ಮಾಡ್ಬೋದು. ಅದಿಲ್ಲ ಅಂದ್ರೆ ಅವೆಲ್ಲ ನಿಮ್ಮನ್ನು ನಿಯಂತ್ರಿಸ್ತವೆ. ಅವು ನಮ್ಮನ್ನು ನಿಯಂತ್ರಿಸಿದಾಗ ನಾವೇನ್ ಹೇಳ್ತೀವಿ? ಅದಕ್ಕೆ ದಾಸರಾಗಿದ್ದೀವಿ, ವ್ಯಸನಿಗಳಾಗಿದ್ದೀವಿ ಅಂತೀವಿ. ಒಂದು ಪಾನಿಪುರಿ ಕೂಡ ನಿಯಂತ್ರಿಸ್ಬಿಡ್ತದೆ, ದೊಡ್ಡದಲ್ಲ ಏನದು. ಸೊ ಇಚ್ಛಾಶಕ್ತಿ ಕೊರತೆ ಉಂಟಾದಾಗ ವ್ಯಸನಿಗಳಾಗ್ತೀವಿ. ಇಚ್ಛಾಶಕ್ತಿ ವೃದ್ಧಿ ಆದಾಗ ಸ್ವಾಮಿತ್ವ ಬರ್ತದೆ, ಸ್ವಾಮಿಗಳು. ಸ್ವಾಮಿ ಅಂದ್ರೆ ನಿಯಂತ್ರಣವನ್ನ ಸಾಧಿಸಿದವನು ಅಂತ. ಯಾವುದ್ರ ಮೇಲೆ? ಎಲ್ಲದರ ಮೇಲೆ. ಆ ಕ್ಷಣದಿಂದ ಉತ್ಪತ್ತಿ ಆಗುವಂತ, ಅದಾದ್ಮೇಲೆ ನಾನು ಅನ್ನೋದ್ರ ಮೇಲೆ ಕೂಡ ಅದಕ್ಕೆ ಹಿಡಿತ ಬರುತ್ತೆ, ಸ್ಥಿಮಿತ ಸಾಧಿಸಕ್ಕೆ ಸಾಧ್ಯ ಆಗುತ್ತೆ. ಯಾವುದರಿಂದ? ಇಚ್ಛಾಶಕ್ತಿಯ ವೃದ್ಧಿಯಿಂದ. ಸೊ ಈಗ ಎರಡು ಅವಕಾಶ ಅಷ್ಟೇ, ಒಂದು ದಾಸತ್ವ, ಇನ್ನೊಂದು ಸ್ವಾಮಿತ್ವ. ಅವುಗಳು ಹೇಳಿದಾಗೆ ನೀವಿದ್ದೀರೋ, ನೀವು ಹೇಳಿದಾಗೆ ಅವುಗಳಿದ್ದಾವೆ. ನಾವು ಹೇಳಿದಾಗ ಅವಿದ್ರೆ ಎಲ್ಲ ಪ್ರಯಾಣ ಇಲ್ಲ. ಸ್ಟೇರಿಂಗ್ ಪಪ್ಪ ತೆತ್ತ ಹೇಳ್ಕೊಂಡು ಮತ್ತೆ ಹೇಗ್ ಬೇಕೋ ಆಗೋಗುತ್ತೆ. ಈಗ ಆಕ್ಸಿಲೇಟರ್ ಹಿಡಿತದಲ್ಲಿದೆ, ಬ್ರೇಕ್ ಹಿಡಿತದಲ್ಲಿದೆ, ಸ್ಟೇರಿಂಗ್ ಹಿಡಿತದಲ್ಲಿದೆ, ಪ್ರಯಾಣ ಹೇಗಿರುತ್ತೆ? ಬಹಳ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಷಯವು ಬಹಳ ತೀಕ್ಷ್ಣವಾಗಿ ಅವಲೋಕಿಸ್ಕೊಂಡಿವನ್ನು ಮುತ್ತು ರತ್ನ ಹೇಗೆ ಏನಂತೀವಿ ಶೇಖರಣೆ ಮಾಡಿ ಎತ್ತಿಡ್ತೀವೋ, ಸೆಕ್ಯೂರಿಟಿ ಮಾಡಿ ಅವನ್ನ ಎತ್ತಿಟ್ಕೊತೀವಿ, ಈಗ ಎತ್ತಿಟ್ಕೋಬೇಕು ಇವನ್ನ. ಯಾಕಂದ್ರೆ
ನಿಜವಾಗಿ ಜೀವನಕ್ಕೆ ಬೇಕಾಗಿರೋಂಥ ಅಸ್ತ್ರಗಳಿವೆ. ಇವಿಲ್ಲ ಅಂದ್ರೆ ಜೀವನ ಬಹಳ ದೂರ್ತೀವಿ. ಒಳ್ಳೆ ಕಾರ್ ಯಾವುದು? ಕಾಸ್ಟ್ಲಿಯೆಸ್ಟ್ ಕಾರ್ ಯಾವುದು? ರೋಲ್ಸ್ ರಾಯ್. ಅಪ್ಪ ರೋಲ್ಸ್ ರಾಯ್ ಕಾರ್ ಕೊಡಿಸಿದ್ರು ಇವನು ಹೋಗಿ ದಿನ ಯಾವುದೋ ಗೋಡೆಗೆ ಬಿಟ್ಬಿಟ್ಟು ಅಥವಾ ರೋಡಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡು ಏನು ಹೇಳ್ತಾನೆ, ಕಾಲು ಮುರಿತು, ನಮ್ಮ ಅಪ್ಪನಿಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಆಮೇಲೆ ಕಾರ್ ಇರೋದೇ ಆಕ್ಸಿಡೆಂಟ್ ಮಾಡಲಿಕ್ಕೆ. ಬೇಡ ಅದು ಸವಾಸ. ಎಲ್ರು ಈ ಜೀವನ ನಂಗೆ ತಾನೇ ಬೈತಾ ಇದ್ದೀವಿ. ಇದನ್ನು ಬಳಸೋದು ಬರದೆ ಯಾಕನ ಹುಟ್ಟಿಸಿದ್ನ ನನ್ನ, ಯಾಕನ ಕೊಟ್ನ ಈ ಗಾಡಿನ, ಯಾಕನ ಕೊಟ್ನ, ಯಾವುದ್ರ ಕೊರತೆಯಿಂದ? ಅದರ ತಿಳುವಳಿಕೆ ಕೊರತೆಯಿಂದ. ಅದು ಹೇಗೆ ನಿಯಂತ್ರಣ ಮಾಡೋದು, ಅದರ ಪರಿಚಯ ಇದೆ ಇರೋದ್ರಿಂದ. ಸೊ ಇದರಿಂದ ಪ್ರಾರಂಭ ಮಾಡಬೇಕು. ಆಮೇಲೆ ಅವುಗಳನ್ನ ಹೇಗಾದ್ರೂ ಬಳಸಿ. ಆದ್ರೆ ಈಗ ಮುಖ್ಯವಾಗಿ ಅದು ಹೇಗೆ ಕೆಲಸ ಮಾಡ್ತವೆ, ಹೇಗೆ ನಿಯಂತ್ರಿಸ್ಬೇಕು ಅನ್ನೋಂಥದ್ದು ಇವತ್ತಿನ ವಿಷಯ ಬಹಳ ಇಂಪಾರ್ಟೆಂಟ್. ಅದು ಹೇಗೆ ಬಳಸ್ಬೇಕು? ಸೊ ಮೊದಲನೇ ಮಾತು ಹೇಳಿದ್ವಿ, ಧರ್ಮ ಅಂತ. ತನಗೆ ತೊಂದರೆ ಮಾಡ್ಕೋಬಾರ್ದು, ಮತ್ತೆ ಬೇರೆ ತೊಂದರೆ ಏನೇ ಬಳಸಿ ಅದರಲ್ಲಿ ಮೊದಲನೇದು ಧರ್ಮ. ನನಗೆ ಕಾರ್ ಕೊಟ್ಟಿದ್ರೆ ಹೇಗಂದ್ರೆ ಬೇರೆಯವ್ರಿಗೂ ಗೊತ್ತೀನಿ ನಾನು ಅಂದ್ರೆ ಅದು ಧರ್ಮ ಅಲ್ಲ. ಎರಡನೇದು ಪ್ರಮಾಣ ಮತ್ತೆ ಪರಿಣಾಮ. ಸ್ಪೀಡ್ ಜಾಸ್ತಿ ಆದ್ರೆ ಏನಾಗುತ್ತೆ ಅಂತ ಗೊತ್ತಿರ್ಬೇಕು. ಸೊ ಪರಿಣಾಮನ ನಿಯಂತ್ರಿಸಕ್ ಆಗ್ಲಿಲ್ಲ ಅಂದ್ರೆ, ಅಥವಾ ಪರಿಣಾಮದ ಸಂಭವಿಸಬಹುದಂತ ಹಾನಿಯನ್ನು ನಾವು ವಾಪಸ್ ಮಾಡಲಿಕ್ಕೆ ಅಥವಾ ಅದನ್ನ ಸರಿಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಆ ಕ್ರಿಯೆಯನ್ನು ಮಾಡಲೇಬಾರದು. ಬಟನ್ ತಪ್ಪು ಬರುತ್ತೆ ಅಂದ್ಬಿಟ್ಟು ಮೆಸೇಜ್ ಹೋಗ್ತಿದ್ರೆ ನಾನು ಕಲ್ತ್ಕೊಂಡಿದ್ದೀನಿ ಅಂತ ನನಗೂ ತಿಳಿಸ್ಕೊಟ್ಟಿದ್ದೀನಿ. ಯಾವ ಪರಿಣಾಮವನ್ನು ನಿಯಂತ್ರಿಸಕ್ಕಾಗಲ್ವೋ ಅಥವಾ ಅದನ್ನ ಸರಿಪಡಿಸಕ್ಕಾಗಲ್ವೋ ಅಂತ ಕ್ರಿಯೆ ನಿಷಿದ್ಧ. ಈಗ ಅಸ್ತ್ರಗಳು ಇಟ್ಕೊಂಡು ಏನ್ ಮಾಡ್ತೀವಿ, ನಮಗೂ ಘಾಸಿ ಮಾಡ್ಕೋತೀವಿ, ಬೇರೆ. ಸೊ ಅದರಿಂದ ಧರ್ಮವನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು. ಪ್ರಮಾಣ ಪರಿಣಾಮ ಇಲ್ಲ. ಬಹಳ ವೇಗವಾಗಿ ಬಂದ್ರೆ ಆಕ್ಸಿಡೆಂಟ್ ಮಾಡ್ಕೊತೀವಿ, ನಿಧಾನವಾಗಿ ಬಂದ್ರೆ ಏನಪ್ಪ ಗಾಡಿ ಕೊಟ್ಟರು ಏನು ಪ್ರಯೋಜನ. ಆ ಸವಾರಿ, ಆ ಜರ್ನಿ ಹಿತ ಅನ್ಸಲ್ಲ, ಖುಷಿ ಕೊಡಲ್ಲ. ತೀರ ಜಾಸ್ತಿ ಆಗಬಾರ್ದು, ತೀರ ಕಡಿಮೆ ಆಗಬಾರ್ದು. ಯಾವ ರೀತಿ ಬಳಸ್ಬೇಕು ಅಷ್ಟು ಸರಿಯಾಗಿ ಬೆಳೆಸ್ಕೊಂಡ್ರೆ ಹಾಗೆ ಸಾರ್ಥಕ ಅನಿಸುತ್ತೆ ಜೀವನ. ಇನ್ನು ಮುಂದೆ ನಾವು ಏನೇ ಮಾತನಾಡಿದ್ರು ಸಂಯಮ ಸಾಧಿಸೋದು. ಏನಕ್ಕಾಗಿ ಸಂಯಮ ಸಾಧಿಸ್ತಾ ಇದ್ದೀವಿ? ಇಚ್ಛಾಶಕ್ತಿಯ ವೃದ್ಧಿಗಾಗಿ. ಏನಕ್ಕಾಗಿ ಇಚ್ಛಾಶಕ್ತಿ ಬೇಕಾಗಿದೆ? ಕ್ರಮಗಳನ್ನ ಯಾವ ರೀತಿ ಬಳಸ್ಕೋಬೇಕು, ಹೇಗೆ ಬಳಸ್ಕೋಬೇಕು ಅನ್ನೋ ಹಿಡಿತ ತಗೊಳ್ಳೋದಕ್ಕಷ್ಟೇ. ಈಗ ಏನೆಲ್ಲ ಉದ್ಭವ ಆಗ್ತಾ ಇದೆಯೋ ಅದನ್ನ ಇಲ್ಲ, ಈಗ ನನ್ನ ಮನಸ್ಸು ಬಹಳ ಕೆಟ್ಟದ್ದು, ಅದನ್ನ ನಿಲ್ಲಿಸ್ಬಿಡ್ತೀನಿ. ಲೆಕ್ಕ ಹೇಗೆ ಮಾಡಬೇಕು? ಬುದ್ಧಿ ಉಪಯೋಗನೇ ಇಲ್ಲ. ಈಗ ನಾನು ಅದನ್ನ ನಿಲ್ಲಿಸ್ಬಿಡ್ತೀನಿ ಅಂದ್ರೆ ಒಂದ್ ಕ್ಷಣ ನೆನಪಲ್ಲೆಲ್ಲ ಪಕ್ಕ ಇಟ್ಬಿಟ್ಟು ಮಾಡಕ್ ನೋಡಿ. ಯಾವಾಗ ಹೇಗೆ ಬಳಸ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಇಚ್ಛಾಶಕ್ತಿನ ಬಳಸ್ಬೇಕು. ಎಷ್ಟು ಪ್ರಮಾಣದಲ್ಲಿ? ಈ ಮಕ್ಕಳೆಲ್ಲ ಮನಸ್ಸು ಬುದ್ಧಿನ ಚೆನ್ನಾಗಿ ಬಳಸ್ಬೇಕು. ಈಗ ವಯಸ್ಸಾಗಿದೆ, ನಾವೇಗಿರ್ಬೇಕು? ಅವನ್ನೆಲ್ಲ ಸ್ವಿಚ್ ಆಫ್ ಮಾಡಿ ಆರಾಮಾಗಿರ್ಬೇಕು. ಇಲ್ಲಾಂದ್ರೆ ಏನ್ ಮಾಡ್ತವೆ? ಎಲ್ಲ ನರ್ತನೆ ಮಾಡ್ತವೆ. ಇದಿಷ್ಟು ಗೊತ್ತಾಗ್ಬಿಟ್ರೆ ಸಾಕು ನಮ್ಗೆ. ಸೊ ಯಾವಾಗ ಬೇಕಾವಾಗ ಸ್ವಿಚ್ ಆಫ್ ಮಾಡ್ಕೋ.
ಇದನ್ನ ಉದ್ದೇಶ ಇದೇನೆ, ಆದ್ರೆ ಬೇರೆ ಬೇರೆ ರೀತಿಯಿಂದ ಇದನ್ನ ಬೇರೆ ಬೇರೆ ಸಾಧನೆಗಳಿಂದ ಇದನ್ನ ಆ ಫಲಿತಾಂಶವನ್ನು ಪಡಿತೀವಿ. ಇವತ್ತು ಬೇಕಾದ್ರೆ ಈ ಆಗ್ಲೇ ಮಾತಾಡಿದಂತ ಒಂದು ಯುಕ್ತಿ, ಆಸನ ಸ್ಥಿರವಾದ್ರೆ ಶಿಲೆಯಂತೆ ಕುಳಿತುಕೊಂಡ್ರೆ ಸಂಯಮ ಏರ್ಪಡ್ತದೆ ಅಂತ ಹೇಳಿ. ಈಗ ಹಂಗೆ ಕುಳಿತುಕೊಳ್ಳೋದಕ್ಕೆ ಏನ್ ಮಾಡ್ಬೇಕು? ಪ್ರಯತ್ನ ಮಾಡಬೇಕು, ಮತ್ತೆ ಸ್ವಲ್ಪ ತಿಳುವಳಿಕೆ ಬೇಕು. ಈಗ ಹೇಗಂದ್ರೆ ಹಾಗೆ ಕುತ್ಕೊಂಡ್ರೆ ಇವೆಲ್ಲ ನೋವ್ತವೆ. ಈ ಶರೀರದ ಭಾರ ಎಲ್ಲ ಈ ಸಮನಾಗಿ ಎಲ್ಲ ಕಡೆನೂ ಹಂಚಲ್ಪಡ್ಬೇಕು. ಆ ತರ ಕುಳಿತುಕೊಂಡ್ರೆ ಬಹಳ ಹೊತ್ತು ಕುಳಿತುಕೊಳ್ಳಕ್ಕಾಗತ್ತೆ. ಈಗ ಯಾವುದೋ ಒಂದು ಮೂಲೆ ಕುತ್ಕೊಂಡು ಏನಾಗುತ್ತೆ ಅಲ್ಲಿ ನೋವು. ಅದಕ್ಕೆ ಕುಳಿತುಕೊಳ್ಳಕ್ಕಾಗುತ್ತೆ, ನನಗೆ ಚೆನ್ನಾಗಿದ್ದೀನಿ ಅಂದ್ರೆ ಅವ್ರು ಪೂರ್ಣ ಪದ್ಮಾಸನ ಹಾಕೋಬಹುದು. ಏನೋ ಸ್ವಲ್ಪ ಪ್ರಯತ್ನ ಮಾಡ್ತೀವಿ ನಾವು ಅಂತ ಅರ್ಧ ಪದ್ಮಾಸನ ಏನಂತೀರ, ಈ ಅರ್ಧ ಭಾಗ ಇದೆಯಲ್ಲ, ಇದು ಪೂರ್ತಿಯಾಗಿ ನೆಲ ಕುತ್ಕೊಳ್ಬೇಕಿದು. ಅಂದ್ರೆ ನೀವು ಕುಳಿತುಕೊಂಡೇ ರೀತಿ. ಆಮೇಲೆ ಕುಳಿತುಕೊಳ್ಳುವಾಗ ಈ ಬಿಸಿ ಏನಿದೆ ಶರೀರದ್ದು ಕೆಳಗಡೆ ಹೋಗದಾಗ ಏನಾದ್ರೂ ಒಂದು ವಸ್ತ್ರ ನೋಡ್ಬೇಕು. ಯಾವ ತರ ವಸ್ತ್ರ ಅಂದ್ರೆ ಆ ಶರೀರದ ಬಿಸಿಯನ್ನು ಕೆಳಗೆ ಕಳಿಸ್ಬಾರ್ದು, ಇನ್ಸುಲೇಟರ್ಸ್ ಇಂದ. ಮೊದಲೆಲ್ಲ ಏನ್ ಹಾಕೋತಿದ್ರು, ಹುಲಿ ಚರ್ಮ, ನಿಂಕೆ ಚರ್ಮ, ಸಾಧುಗಳೆಲ್ಲ ಹಾಕೋತಿದ್ರು. ನಮಗೀಗ ಬಹಳ ಸರಳ, ಉಲನ್ ರಗ್ಗ ಕೆಲಸ ಮಾಡ್ತಾರೆ. ಏನಪ್ಪ? ಸೊ ಯಾವುದು ಶರೀರದ ಬಿಸಿಯನ್ನು ಕೆಳಗೆ ಹೋಗೋದಕ್ಕೆ ಬಿಡೋದಿಲ್ವೋ ಆ ತರ ಈ ಅರ್ಧ ಪದ್ಮಾಸನ, ಈ ಅರ್ಧ ಭಾಗ ಕೆಳಗೆ. ಇಲ್ಲಿ ಒಂದು ಗುಟ್ಟಿದೆ. ಶರೀರ ಶೀತ ಉಷ್ಣಗಳು ಸಮನಾಗಿದ್ರೆ ಈ ಚಿತ್ತ ಅಂತ ಏನ್ ಮಾಡಿದ್ವಿ ಅದು ಶಾಂತವಾಗಿರುತ್ತದೆ. ಎಲ್ಲ ಭಾವಗಳನ್ನ ಒಂದು ಶಾಂತ ರೀತಿಯಲ್ಲಿ ಇರ್ತದೆ. ಅದು ಶರೀರ ಉಷ್ಣವಾದ್ರೂ, ಹೀಟ್ ಜಾಸ್ತಿ ಆದ್ರೂ ಕೂಡ ಭಾವ ಬದಲಾಗ್ತವೆ. ತೀರ ತಂಪಾದ್ರೂ ಭಾವ ಬದಲಾಗ್ತದೆ. ಅದಕ್ಕೆ ಆ ಶರೀರದ ಉಷ್ಣತೆಯನ್ನು ಸಮ ಮಾಡೋದು ನಮ್ಮ ಉಸಿರಾಟ. ಇದರಲ್ಲಿ ಎರಡು ಸಮನಾಗಿದ್ರೆ, ಅಂದ್ರೆ ಎಡಹೊಳ್ಳೆ ಮತ್ತೆ ಬಲಹೊಳ್ಳೆ ಎರಡು ಸಮನಾಗಿದ್ರೆ ಶರೀರ ಬಿಸಿ ಮತ್ತು ತಂಪನ್ನ ಅತಿಯಾಗಿ ಬಿಸಿಯೂ ಆಗದೆ ಅತಿಯಾಗಿ ತಂಪು ಆಗದೆ ಏಕರೀತಿಯಾಗಿ. ಒಂದು ವೇಳೆ ಎಡಹೊಳ್ಳೆ ಕಟ್ಕೊಂಡಿತ್ತು ಅಂತ ಬಲಹೊಳ್ಳೆ ಫ್ರೀ ಆಗಿದ್ರೆ ಶರೀರ ಬಿಸಿ ಆಗತ್ತೆ. ಸೊ ಅವಾಗ ಸ್ವಲ್ಪ ಅಗ್ನಿ ಪ್ರಬಲ ಆಗೋದ್ರಿಂದ ಆಂದೋಲನ ಉಂಟಾಗ್ತದೆ. ಅದೇ ರೀತಿ ಎಡಗಡೆ ಫ್ರೀ ಆಗಿತ್ತು, ಬಲಗಡೆ ಕಟ್ಕೊಳ್ತು ಅಂದ್ರೆ ಮತ್ತೆ ಶರೀರ ತಂಪಾಗ್ತದೆ. ಆ ಶರೀರನ ಮತ್ತೆ ಬಿಸಿ ಮಾಡೋದಕ್ಕೆ ಅಲ್ಲೊಂದಷ್ಟು ಆಂದೋಲನ ಉಂಟಾಗ್ತದೆ. ಈ ಎರಡನ್ನ ಸಮ ಮಾಡ್ಕೋಬೇಕು. ಹೇಗೆ ಸಮ ಮಾಡ್ಕೊಳ್ಳೋದು? ಈಗ ಎಷ್ಟು ಜನರಿಗೆ ಎರಡು ಒಂದೇ ಆಗಿದೆ? ಸಮ ಇದೆಯಾ? ಎಷ್ಟು ಜನರಿಗೆ ಸಮ ಗೊತ್ತಿರುತ್ತೆ? ಸರಿ, ಸಂತೋಷ. ಎಷ್ಟು ಜನರಿಗೆ ಎಡಗಡೆ ಬ್ಲಾಕ್ ಆಗಿದೆ? ರೈಟ್. ಈ ಎಡಗಡೆ ಬ್ಲಾಕ್ ಆದಂಥವರು ಬಲಗಡೆ ಭಾಗವನ್ನು ಕೆಳಗಡೆ ಬೇಕಿದೆ. ಈ ಭಾಗ ಏನಿದೆಯಲ್ಲ ಇದನ್ನು ಮೊದಲು ಬಲಗಾಲನ್ನ ಕೆಳಗಡೆ ಇಟ್ಕೊಳ್ಳಿ. ಯಾರಿಗೆ? ಎಡಗಡೆ. ಋಷಿಗಳೇನ್ ಮಾಡ್ತಿದ್ರು? ದಂಡ ಇಟ್ಕೊತಿದ್ರು. ಅವಾಗ ಏನಕ್ಕೆ ಅಂದ್ಕೊಂಡಿದ್ರಿ ಅದನ್ನ? ಜಪ ಎಣಿಸ್ಲಿಕ್ಕೆ. ಅದು ಸ್ವರವನ್ನು ಸರಿ ಮಾಡ್ಲಿಕ್ಕೆ.
ಅಂದರೆ ಉಸಿರಾಟದ ದಿಶೆ ಅಥವಾ ದಿಕ್ಕೇನಿದೆ ಇದನ್ನು ಸರಿ ಮಾಡಿ. ಈಗ ಎಡಗಡೆ ಕಟ್ಕೊಂಡಿದ್ರಿ, ಇದು ಸ್ವಲ್ಪ ಮೇಲ್ಭಾಗ ಆದ್ರೆ ಈಗೇನಾಯ್ತು ನಮಗೆ, ಇದು ಮೇಲ್ಭಾಗ ಆಯ್ತು. ಈಗ ಈ ಮೇಲ್ಭಾಗ ಆದ್ರೆ ನಿಧಾನವಾಗಿ ಈ ದಿಕ್ಕಲ್ಲಿ ಬರುತ್ತದೆ. ಎಡಗಡೆ ಇದ್ದಿದ್ದೇನಾಯ್ತು ಈಗ. ಸೊ ಯಾವಾಗ ಸಮ ಆಗುತ್ತೋ ಮತ್ತೆ ನೀವು ಬೇಕಾದ್ರೆ ಆ ದಿಕ್ಕನ್ನು ಬದಲಾಯಿಸ್ಕೋಬಹುದು. ಹಾಗಾದ್ರೆ ಈಗ ಬಲ ಕಟ್ಟಿದೆ ಅನ್ಕೊಳ್ಳೋಣ ಕೆಲವರಿಗೆ, ಅವ್ರೇನ್ ಮಾಡ್ಬೇಕು, ಎಡಭಾಗನ್ನ ಕೆಳಗಿಟ್ಟು ಬಲಗಾಲನ್ನ, ಇದು ಬದಲಾಯಿಸ್ಕೊಂಡೇ ಇರ್ಬೇಕು ಗುರುಗಳು. ಎಷ್ಟು ಕಷ್ಟ ಇದೆ. ನೀವು ಬದಲಾಯಿಸಬಾರ್ದು ಅಂದ್ರೆ ಪೂರ್ಣ ಪದ್ಮಾಸನ ಆಗ್ಬೇಕು, ಇದನ್ ಮೇಲೆ ಇರ್ಬೇಕು. ಸ್ವಲ್ಪ ಕಷ್ಟ, ಈ ಎರಡು ಒಟ್ಟಿಗೆ ಸಾಧ್ಯ ಇಲ್ಲ. ಆ ಬೆನಿಫಿಟ್ ಬೇಕಂದ್ರೆ ಪೂರ್ಣ ಪದ್ಮಾಸನ ಆಗ್ಬೇಕು. ನೀವು ಅರ್ಧ ಪದ್ಮಾಸನ ಅಂದ್ರೆ ಅರ್ಧನೇ ಬೆನಿಫಿಟ್. ಆದ್ರೆ ಇದು ತಿಳ್ಬೇಕು. ಆದ್ರೂ ನಮಗೆ ಸರಿ ಹೋಗಿಲ್ಲ. ಈ ಎಡಭಾಗ ಏನಾದ್ರೂ ಕಟ್ಟಿದ್ರೆ ಆ ಕುಳಿತುಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಬಲಭಾಗದಲ್ಲಿ ಮಲಗ್ಬೇಕಷ್ಟೆ. ಸ್ವಲ್ಪ ಹೊತ್ತು ಬಲಭಾಗದಲ್ಲಿ ಮಲಗ್ತಾ ಪರೀಕ್ಷೆ ಮಾಡ್ಕೊತಾ ಹೋಗಿ. ಯಾರಿಗೂ ಹೇಳಿದದು ಎಡಭಾಗ ಕಟ್ಟಿದ್ಯಾ, ಮಲಕ್ಕು ಸ್ವಲ್ಪ ಮಲಗು, ಪರವಾಗಿಲ್ಲ. ಕಾಲು ಚಾಚು ಪರವಾಗಿಲ್ಲ. ಕಾಲು ಚಾಚಿಕೊಂಡು ಮಾಡ್ತದೆ. ಸೊ ಬಲಭಾಗನ ಸ್ವಲ್ಪ ಮುಚ್ಕೊಂಡು ಎಡಭಾಗದಲ್ಲಿ ಸ್ವಲ್ಪ ಉಸಿರಾಡ. ಅದು ಯಾವಾಗ ರಿಲೀಸ್ ಆಗುತ್ತೆ ನೀನು ಎದ್ದೇಳ್ಬೇಕು. ಅವಾಗ ಇನ್ನೇನು ರಿಲೀಸ್ ಆಗ್ತಾ ಇದೆ ಅಂತ ಎದ್ದೇಳ್ಬೇಕು. ಹಾಗೆ ಬಲಭಾಗ ಕಟ್ಕೊಂಡಿದ್ರೆ ಏನ್ ಮಾಡ್ಬೇಕು, ಅದು ಒಂದ್ ಸ್ವಲ್ಪ ಹೊತ್ತು ತಗೊಳುತ್ತೆ. ಬಲಭಾಗ ಮುಚ್ಕೊಂಡು ಉಸಿರಾಡ್ಬೇಕಮ್ಮ. ಸೊ ಇದನ್ನ ನಾಡಿ ಶುದ್ಧಿ ಅಂತ ಕರಿತೀವಿ. ಸೊ ಇದನ್ನ ಸ್ವಲ್ಪ ಶರೀರವನ್ನು ಬಿಸಿ ಮಾಡೋದ್ರಿಂದ ಆಗುತ್ತೆ. ಅಂದ್ರೆ ವಾರ್ಮಪ್ ಅಂತಿರಲ್ಲ, ಅಥವಾ ಮನಸ್ಥಿತಿ ಶಾಂತವಾಗಿದ್ರೆ ಆಗ್ತದೆ. ಆಗ್ಲಿಲ್ಲ ಅಂದ್ರೆ ಅದನ್ನ ಸರಿ ಮಾಡ್ಬೇಕು. ಸರಿ ಮಾಡ್ಕೊಂಡಾದ್ಮೇಲೆ ಎಡಗಾಲನ್ನು ಹೀಗೆ ವಿಸ್ತಾರವಾಗಿ ಕುಂಟ್ರೆ ಅದ್ರ ಮೇಲೆ. ಈಗ ನೀವು 3/4 ಗಂಟೆ ಕುತ್ಕೊಂಡ್ರು ಇದೇನು ಬಿಸಿ ಬರೋದಿಲ್ಲ, ಆರಾಮಾಗಿ ಕುಳಿತಿರ್ತೀವಿ. ಈ ಆಯ್ತು. ಅಷ್ಟೇ. ಅದೇ ತರ ಬಲಗಡೆ ಕಟ್ಕೊಂಡ್ರೆ ಎಡಗಡೆ. ಶರೀರದ ಶೀತ ಮತ್ತೆ ಉಷ್ಣಗಳನ್ನ ಸಮ ಮಾಡ್ತದೆ ಈ ನಾಡಿ ಇದು. ಸೊ ಎಡ ಮತ್ತೆ ಪಿಂಗಳ, ಬಲ ಮತ್ತೆ ಎಡ ಅಂತ ಏನ್ ಕರಿತೀವಿ, ಸೂರ್ಯ ಅಥವಾ ಚಂದ್ರನಾಡಿ ಅಂತ ಏನ್ ಕರಿತೀವಿ, ಇವು ಸಮ ಆದ್ರೆ ಚಿತ್ತಸ್ವಾಸ್ಥ್ಯ ಅಂದ್ರೆ ಪ್ರಸನ್ನವಾಗಿರ್ತದೆ, ಬಹಳ ಹೊತ್ತು ಕುತ್ಕೊಳ್ಳೋಕ್ಕಾಗುತ್ತೆ. ಸಮ ಶೀತ ಉಷ್ಣ, ಸೊ ಎರಡನ್ನು ಸಮ ಮಾಡ್ತದೆ. ನೀವು ಮನಸ್ಸಾ ಸ್ಥಿತಿಲಿದ್ರೆ ನಾಡಿ ಸರಿಯಾಗಿ ಇರ್ತದೆ. ಅದ ರೀತಿ ಇಲ್ಲ ಅಂದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರ್ತದೆ. ಅದಕ್ಕೋಸ್ಕರ ಈ ಸ್ವರಯೋಗ ಅಂತ ಕರಿತೀರಿ. ಅಂದ್ರೆ ಉಸಿರಾಟದ ಮೇಲೇನೆ ಮಾಡುವಂತ ಪ್ರಯತ್ನ. ಅದೇನಕ್ಕಪ್ಪ ಅಂದ್ರೆ ಅವೆರಡು ಸಮ ಆಗೋದಕ್ಕೆ ಅನುಕರಣೆ ಅಂತ ಹೇಳಿದ್ವಿ. ನೀವು ಅಂತ ಅವಸ್ಥೆಗೆ ಹೋದ್ರೆ ಅವೇ ಸಮ ಆಗ್ತದೆ, ಹೋಗ್ಲಿಲ್ಲ ಅಂದ್ರೆ ಸಮ ಆದ್ರೂ ಮಾಡಿ ಅವಸ್ಥೆಗೆ ಹೋಗ್ಲಿಲ್ಲ. ನಮ್ಗೇನಪ್ಪ ಸಿದ್ಧಿಸ್ಲಿಲ್ಲ ಅದನ್ನು ಸಾಧಿಸ್ಬಿಟ್ವಿ. ಆಯ್ತದ. ಈಗ ಆಸನವನ್ನ ಸ್ಥಿರ ಮಾಡ್ಕೊಂಡ್ವಿ ಮೊದಲನೇದಾಗಿ. ನೆಕ್ಸ್ಟು ದೃಷ್ಟಿ. ದೃಷ್ಟಿ ನಾವು 3 ತರ ನೋಡೋದಿಕ್ ಸಾಧ್ಯ ಇದೆ. ಒಂದು ಮೇಲ್ಮುಖವಾಗಿ. ಸೊ ಮೇಲ್ಮುಖವಾಗಿ ನೋಡೋದಕ್ಕೆ ಖೇಚರಿ ಅಂತೀವಿ. ಈ ದೃಷ್ಟಿಯನ್ನ ಮಧ್ಯಚರಿ, ಮಧ್ಯ ನೋಡುವಂಥದ್ದು. ಮತ್ತೆ ಭೂಚರಿ,
ಕೆಳಗಡೆ ನೋಡುವಂಥದ್ದು. ಈ ಮೂರು ತರದ ಉಪಯೋಗ ಇದೆ. ಕೇಚರಿ ಅಂದ್ರೆ ದೃಷ್ಟಿ ಮೇಲ್ಮುಖವಾದ್ರೆ ಎಲ್ಲ ಮರ್ತೋಗುತ್ತೆ, ಪ್ರಜ್ಞೆ ತಪ್ಪುತ್ತೆ. ಪ್ರಜ್ಞೆ ತಪ್ಪಿದ ಕಣ್ಣು ಹೇಗಿರುತ್ತೆ? ನಮ್ಗೆ ಹೋಗಿಲ್ವಲ್ಲ, ಈಗ ಹೋಗ್ಸೋಣ ಪ್ರಜ್ಞೆ ತಪ್ಪುತ್ತೆ ಅಥವಾ ಪ್ರಜ್ಞೆ ತಪ್ಪಿದಾಗ ಆಗುತ್ತೆ. ಎಲ್ಲ ಕಾಡ್ತಾವಲ್ಲ, ಈಗ ಏನ್ ಮಾಡ್ಬೇಕು? ಯಾರಿಗೆ ಬಹಳ ಕಾಡ್ತಾವೋ, ಬಹಳ ಕೆಡಿಸ್ಬಿಟ್ಟಿದ್ದೀವಿ ಗುರುಗಳೇ ಇದನ್ನ ಅಂದ್ರೆ ಅವ್ರೇನ್ ಮಾಡ್ಬೇಕು? ದೃಷ್ಟಿಯನ್ನ ಮೇಲ್ ನೋಡ್ಬೇಕು, ಕೇಚರಿ ಆಗಿಟ್ಕೋಬೇಕು. ಇಲ್ಲ ಗುರುಗಳ ಕುತೂಹಲ, ನಮ್ಗೆ ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಮಧ್ಯಚರಿಯಾಗಿ ಇಟ್ಕೊಳ್ಳೋದು. ಏನೇನಾಗುತ್ತೆ ಎಲ್ಲ ಅದನ್ನ ನೋಡ್ತೀನಿ, ಸಾಕ್ಷಿಯಾಗಿರ್ತೀನಿ. ಇಲ್ಲ ನನಗೆ ಬೇಕಾದಂಗೆ ಇಟ್ಕೋತೀನಿ ಅನ್ನಂಗಿದ್ರೆ ಗೋಚರಿ. ಅದು ಹೀಗೆ ಇರಬೇಕು ಅಂದ್ರೆ ಅನ್ನಿಸ್ಕೊ. ಸೊ ಇದು ನಿಮ್ಮ ಆಯ್ಕೆ. ಎಲ್ಲವನ್ನು ಮರಿಬೇಕು ಅಂತಿದ್ದೀರೋ, ತಿಳ್ಕೋಬೇಕು ಅಂತಿದ್ರೋ, ಅಥವಾ ಏಕಾಗ್ರತೆಯನ್ನು ಸಾಧಿಸ್ಬೇಕು ಅಂತಿದ್ದೀರೋ ಆ ರೀತಿ ದೃಷ್ಟಿಯನ್ನು ಇಟ್ಕೋಬೇಕು. ಈಗ ಎಲ್ಲರೂ ಕಲಿಯಕ್ಕೆ ಬಂದಿದ್ದೀವಿ, ಸ್ವಲ್ಪ ದೃಷ್ಟಿಯನ್ನ ಮಧ್ಯಚರಿಯಾಗಿ ಇಟ್ಕೊಂಡು ಕಣ್ಣನ್ನು ಮುಚ್ಕೋಬಹುದು. ಆ ಕಣ್ಣನ್ನು ಮುಚ್ಚಿದಾಗ ಈ ರೆಪ್ಪೆಗಳ ಅಲುಗಾಟ ಇದೆಯಲ್ಲ, ಇದು ಆ ರೆಪ್ಪೆ ಮತ್ತೆ ಕಣ್ಣು ಅವು ಕೂಡ ಆಡಬಾರ್ದು. ಹೇಗಿರ್ಬೇಕು? ಸ್ಥಿರವಾಗಿರಬೇಕು. ಒಂದು ವೇಳೆ ಪ್ರಾರಂಭದಲ್ಲಿ ಆ ಸ್ಥಿರತೆ ಬರಲಿಲ್ಲ ಅಂದ್ರೆ ಈ ಬೆರಳುಗಳಿಂದ ಮೃದುವಾಗವನ್ನ ಚಲಿಸಿದಾಗ ಹಿಡ್ಕೋಬಹುದು. ಮೃದುವಾಗಿ, ಅಷ್ಟೊಂದು ಕಷ್ಟ ಕೊಡಬೇಕಾಗಿಲ್ಲ ಅವ್ರಿಗೆ. ಚರ್ಯ ಮಧ್ಯದಲ್ಲಿ ಇಟ್ಕೊಂಡು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ. ಮೇಲಿಟ್ಕೊಂಡ್ರೆ ಮರಿತೀವಿ, ಕೆಳಗೆ ನೋಡಿದ್ರೆ ಏಕಾಗ್ರತೆ ಉಂಟಾಗ್ತದೆ. ಇದು ದೃಷ್ಟಿ ಹೇಗಿರ್ಬೇಕು ಅಂತ. ಕಲಿಬೇಕು ಅನ್ನೋರು ಸ್ವಲ್ಪ ಶರೀರವನ್ನ ನೇರವಾಗಿ ಇಟ್ಕೋಬಹುದು. ಇದು ಜಾಗೃತವಾಗಿರ್ತದೆ, ಅಲರ್ಟ್ ಆಗಿರ್ತದೆ. ಈಗ ಹೇಳೋದು ಹೇಗೆ ಕೇಳಿಸ್ತಾ ಇದೆ? ಬಹಳ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ. ಕಲಿಯುವಂತ ಮಕ್ಕಳು ಏನಿದ್ದಾರೆ, ಯುವಜನತೆ ಏನಿದೆ, ಏನಾದ್ರೂ ತಿಳ್ಕೋಬೇಕು ಅನ್ನೋರು ಅವ್ರು ಹೇಗಿರ್ಬೇಕು? ಆ ಶರೀರ ನೇರ ಮಾಡ್ಕೊಳ್ಳೋದಕ್ಕೆ ಈ ಕೈ ಭಾಗ ಇದೆಯಲ್ಲ, ಇದನ್ನ ನೇರ ಮಾಡಿದ್ರೆ ಸಾಕು. ಇದನ್ನ ಎಷ್ಟು ನೇರ ಮಾಡ್ತೀರಾ? ಬೆನ್ನುರಿ ಹೇಗಿದ್ರೆ ಈಗ ಅಲರ್ಟ್ನೆಸ್ ಹೇಳೋದೆಲ್ಲ ಕೇಳಿಸುತ್ತೆ ಅಂತ. ಅಲರ್ಟ್ನೆಸ್ ಹೇಗೆ ಕಡಿಮೆ ಆಗುತ್ತೆ ಅಂತ ನೋಡೋಣ ಈಗ ನೆಕ್ಸ್ಟ್. ಎಡಗೈ ಮೇಲೆ ಬಲಗೈ ಹಾಕಿ ಬೆನ್ನು ಭಾಗಿಸ್ತಾ ಹೋಗಿ, ಕತ್ತನ್ನು ಭಾಗಿಸ್. ಸೊ ಸಹಜವಾಗಿನೇ ಆ ಅಲರ್ಟ್ನೆಸ್ ಪರ್ಸೆಂಟೇಜ್ ಕಡಿಮೆ ಆಗುತ್ತೆ. ಸ್ಟೂಡೆಂಟ್ಸ್ ಹೇಗಿರ್ಬೇಕು? ವಯಸ್ಸಾದವ್ರು ಹೇಗಿರ್ಬೇಕು? ಸಾಕಪ್ಪ ಎಲ್ಲ ಎಡಗೈ ಮೇಲೆ ಬಲಗೈ ಇಟ್ಕೊಂಡು ನೀವೇನು ಮಾಡೋದ್ ಬೇಕಿಲ್ಲ. ಎಡಗೈ ಮೇಲೆ ಬಲಗೈ ಇಟ್ರೆ ಕತ್ತು ಸ್ವಲ್ಪ ಭಾಗಿಸಿದ್ರಿ ಅಂದ್ರೆ ಸಹಜವಾಗಿ ನಿದ್ರೆ ವಿಚಾರ ಮಾಡ್ತಾರೆ, ಏನು ಮಾಡೋದ್ ಬೇಕಿಲ್ಲ. ಏನಪ್ಪ ನನ್ ನಿದ್ರೆ ಬರ್ತಾ ಇಲ್ಲ ಹಾಗೆ ಹೀಗೆ ಅಂತಂದ್ರೆ ಸುಮ್ಮನೆ ಇಷ್ಟೇ ಯುಕ್ತಿ. ಇದು ಯಾಕೆ ಅಂತ, ಈ ವ್ಯವಹರಿಸುವಂತವನು 4 ಸ್ಥಾನದಲ್ಲಿ ವ್ಯವಹರಿಸ್ತಾನೆ. ಆಗ್ಲೇ ಅಸ್ಮಿತೆ ಅಂತ ಮಾತಾಡಿದ್ರಲ್ಲ, ಜೀವ ಅಂತ. ಜಾಗೃತವಾಗಿದ್ದಾಗ ಅಂದ್ರೆ ಅವೇಕನ್ ಸ್ಟೇಟ್ ಅಲ್ಲಿ ಕಣ್ಣಿನಿಂದ ಕೆಲಸ ಮಾಡ್ತಾನೆ. ಆ ಕಣ್ಣಲ್ಲಿದ್ದಾಗ ಅದಕ್ಕೆ ಹೆಸರು ವಿಶ್ವ ಅಂತ. ಏನೇ ಸ್ಥಿರತೆ ಬರ್ಬೇಕಾದ್ರೂ ಜಾಗೃತೆಯಲ್ಲಿ, ಏನೇ ಚಂಚಲತೆ ಬರ್ಬೇಕಾದ್ರೂ ಕಾರಣ ಎಲ್ಲಿಂದ? ಕಣ್ಣಿನ, ವಿಶ್ವನಿಂದ. ಈ ಕಣ್ಣಿನಲ್ಲಿ ನೀವು ಸ್ಥಿರತೆಯನ್ನು ಸಾಧಿಸಿದ್ದಾದ್ರೆ ಚಂಚಲತೆಯನ್ನು ಹೋಗಲಾಡಿಸಿ ಸ್ಥಿರತೆಯನ್ನ ಪಡಿಬಹುದು. ಇದರ ಚಲನೆಯನ್ನ ಸ್ಥಿರ ಮಾಡಬೇಕು. ಯಾವಾಗ? ಜಾಗೃತರಾಗಿದ್ದಾಗ, ಅಂದ್ರೆ ಎಚ್ಚರವಾಗಿದ್ದಾಗ.
ಎರಡನೇದು ತೈಜಸ ಅಂತ, ಅಂದ್ರೆ ಕುತ್ತಿಗೆ ಸ್ಥಾನ. ಈಗ ಸ್ವಲ್ಪ ನಿದ್ರೆ ಬಂದ್ರೆ ಏನಾಗುತ್ತೆ, ಬೀಳುತ್ತೆ. ಜಾಗ್ರತೆಯಿಂದ ಇಲ್ಲಿಗೆ ಬಂತು ತೈಜಸ, ಕುತ್ತಿಗೆ ಸ್ಥಾನ. ಈ ಕುತ್ತಿಗೆ ಹಿಡಿದ್ರೆ ಏನಾಗುತ್ತೆ, ನೀವು ಶರೀರ ಪೂರ್ತಿ ನಿತ್ರಾಣ ಆಗುತ್ತೆ, ಏನು ಕೆಲಸ ಮಿಸ್ಕಾಡಬೇಕಾಗೋದಿಲ್ಲ ಅಂತೀರ. ಬೆಕ್ಕು ಮರಿ ಒಂದು ಬೇಕಾದ್ರೆ ಹಿಡಿದು ನೋಡ್ರಿ, ಅದ್ರ ಅಮ್ಮ ಹೆಂಗ್ ಹಿಡ್ಕೊಂಡು ಹೋಗುತ್ತೆ, ಸೊ ಕುತ್ತಿಗೆ ಹಿಡಿಯುತ್ತೆ, ಸುಮ್ಮನೆ ಮಿಸ್ಕಾಡ್ದಾಗ ಇದ್ಬಿಡುತ್ತೆ. ಸೊ ಆ ಸ್ಥಾನದಲ್ಲಿ ತೈಜಸ ಅಥವಾ ಸೂಕ್ಷ್ಮ ರೂಪದಲ್ಲಿ ಸ್ವಪ್ನಕ್ಕೆ ಹೋದಾಗ ಅಲ್ಲಿಂದ ಕೆಲಸ ಮಾಡ್ದ. ಸ್ವಪ್ನಕ್ಕೆ ಹೋದ ತಕ್ಷಣ ಸ್ಥೂಲವಾಗಿರುವವು ಅವುಗಳ ಕ್ಷಮತೆಯನ್ನ ಕಳ್ಕೊತೋ ಅಥವಾ ಕಡಿಮೆ ಆಗ್ತದೆ. 99 ಭಾಗ ಕಡಿಮೆ ಆಗ್ತದೆ. ಈಗ ಕುತ್ತಿಗೆ ಕೆಳಗೆ ಬಿತ್ತು, ಸ್ವಪ್ನಾವಸ್ಥೆಗೆ ಹೋದ್ರಿ, ಟಿವಿ ಓಡ್ತಾ ಇದ್ರೆ ಕೇಳಿಸ್ತಾ ಇಲ್ಲ, ಒಗ್ಗರಣೆ ಹಾಕಿದರೆ ವಾಸನೆ ಬರ್ತಾ ಇದೆ. ಈ ಸ್ಥಾನಕ್ಕೆ ಸ್ವಲ್ಪ ಅದನ್ನ ತಳ್ಳಿದ್ವಿ ಅಂದ್ರೆ ನೋವು ಅಂತಕ್ಕಂಥದ್ದೆಲ್ಲ ತನಗೆ ತಾನೇ ಪ್ರತ್ಯೇಕವಾಗ್ತದೆ. ಈಗ ನೋವು ಬರ್ತದೆ ಅಂತ ಎಲ್ಲ ಮಾತಾಡ್ತಾ ಇರ್ತೇವಲ್ಲ, ಅಯ್ಯೋ ಸಹಿಸಕ್ಕಾಗ್ತಾ ಇಲ್ಲ. ಏನ್ ಮಾಡ್ಬೇಕು ಅವರು, ಸ್ವಲ್ಪ ತೈಜಸ ಅಥವಾ ನಿದ್ರಾವಸ್ಥೆಗೆ ತೊಳ್ಕೋಬೇಕು ಅದನ್ನು. ಇನ್ನು ಮೂರನೇದು ಪ್ರಾಜ್ಞ ಅಂತ, ಹೃದಯ ಮಧ್ಯದಲ್ಲಿ. ಸೊ ಇಲ್ಲಿಗೆ ಹೋದ್ರೆ ನಿದ್ರೆ ಅವಸ್ಥೆಗೆ ಹೋಗ್ತಾನೆ. ಸೊ ನಿದ್ರೆ ಮಾಡುವಾಗ ಏನನ್ಸುತ್ತೆ, ಹಗುರ ಅನ್ನೋದೆಲ್ಲ ಫೀಲ್ ಆಗುತ್ತೆ ಹೃದಯ ಮಧ್ಯದಲ್ಲಿ. ಇದರ ಶರೀರ ಇದೆ ಅನ್ನೋದನ್ನು ಕಳ್ಕೊಳ್ತದೆ, ಇಂದ್ರಿಯಗಳಂತೂ ಮೊದಲೇ ಕೆಲಸ ಮಾಡಲ್ಲ. ಇನ್ನು ನಾಲ್ಕನೆಯದು ಶರೀರವನ್ನು ಬಿಟ್ಟು ಪ್ರತ್ಯಗಾತ್ಮ ಅಂತ ಕರಿತೀವಿ, ಅಥವಾ ಚೇತಸ ಅಂತ ಕರಿತೀವಿ. ಶರೀರದ ಒಳಗಡೆ ಅಲ್ಲ, ಅದು ಹೊರಗಡೆ. ಅದು ಸಾಧಿಸಿದಿರ ಅಥವಾ ಅದು ಘಟಿಸಿದೆ ಅಂದ್ರೆ ಕತ್ತು ಹಿಂದೆ ಬೀಳುತ್ತೆ. ಈಗೇನಾಗ್ತಾ ಇತ್ತು, ಮುಂದೆ ಬರ್ತಾ ಇತ್ತು. ಅದು ಸಿದ್ಧಿಸಿದಾಗ ಅಥವಾ ಘಟಿಸಿದಾಗ ಏನಾಗುತ್ತೆ, ಕತ್ತು ಅಲ್ಲಿ ಆ ನಾನು ಅನ್ನೋದು ಕೂಡ ಇರೋದಿಲ್ಲ. ನಾನು ಇದೀನಿ ಅನ್ನೋಂಥದ್ದಾಗ್ಲಿ, ಅಥವಾ ಅವನಿದ್ರೆ ಏನಾದ್ರೂ ಇದೀನಿ ಅಂತ ಹೇಳ್ತಾನೆ, ಆ ಅಸ್ಮಿತೆ ಕೂಡ ಕಳೆದೋಗುತ್ತದೆ. ಸೊ ಈ ನಾಲ್ಕು ಎಲ್ಲಿ ಸಂಯಮ ಆಗ್ಬೇಕು ಅಂತ ತಿಳ್ಕೊಂಡು ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿಗೆ ತಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು. ಈಗ ಸೂಕ್ಷ್ಮ ಅಂತ ತಿಳ್ಕೊಬೇಕು ಅಂತ ಅನ್ಕೋಣ. ಸೊ ನಮ್ಮ ಸಂಯಮವೆಲ್ಲ ಎಲ್ಲಿರ್ಬೇಕು, ಕುತ್ತಿಗೆ ಕಡೆಗೆ ಇರ್ಬೇಕಾಗುತ್ತೆ. ಬಹಳ ಸೂಕ್ಷ್ಮವಾದ ವಿಚಾರಗಳನ್ನ ತಿಳ್ಕೋಬೇಕು ಅಂದ್ರೆ ಎಲ್ಲ ಮರಿಬೇಕು ಅಂತ ಅನ್ಕೋಣ. ಅವಾಗ ನಿರಾಳವಾಗಿರ್ಬೇಕು, ಹೃದಯದ ಕಡೆ ಇರಬೇಕು. ಸೊ ಬೇಕಾದ್ರೆ ಅದ್ರ ಮೇಲೆ ನಿಮ್ ಕೈ ಇಟ್ಕೊಂಡು ಮಲ್ಕೋತೀರ, ಚೆನ್ನಾಗಿ ನಿದ್ದೆ ಮಾಡೋರು ಏನ್ ಮಾಡ್ತೀರ, ಸೊ ನಮಗೆ ಗೊತ್ತಿರ್ತಿದ್ದಂಗೆ ಅಲ್ಲಿ ಹೇಳ್ತಾ ಇರ್ತೀವಿ ಇಲ್ಲಿ ಅಂತ. ಸೊ ಜಾಗೃತವನ್ನು ತಿಳ್ಕೋಬೇಕು, ಇಲ್ಲಿ ಸಂಯಮ ಇರಬೇಕು, ಮತ್ತೆ ಇದನ್ನ ಸರಿಯಾಗಿ ಇಟ್ಕೋಬೇಕು. ಹಾಗಾಗಿ ಜಾಗ್ರತೆಯಿಂದ ಏನಾದರೂ ಸಾಧನೆ ಮಾಡುವಾಗ ಕಣ್ಣಿನಿಂದ ಸಂಯಮ ಅಥವಾ ಕಣ್ಣಲ್ಲಿ ಸಂಯಮ ಸಾಧಿಸುವಂಥದ್ದು, ಸ್ವಲ್ಪ ಸೂಕ್ಷ್ಮಕ್ಕೆ ಕುತ್ತಿಗೆಯಲ್ಲಿ ಸಾಧಿಸುವಂಥದ್ದು, ಇನ್ನೂ ಸ್ವಲ್ಪ ಆಳವಾಗಿ ಕಾರಣಕ್ಕೆ ಹೃದಯದಲ್ಲಿ. ನಾಲ್ಕನೇದು ಹೃದಯ ಮಧ್ಯೆ. ಅದನ್ನ ಹೃದಯ ಮಧ್ಯೆ ಅಂದ್ರೆ ಹೃದಯ ಕೂಡ ಅಲ್ಲ ಅದು. ಆ ಹೃದಯ ಅನ್ನೋದು ಪ್ರಾರಂಭ ಆಗ್ಬೇಕಾದ್ರೆ ಆ ಕವಾಟಗಳ ಜಾಗ ಇರುತ್ತಲ್ಲ, ಆ ಹೃದಯ ಇನ್ನೂ ಏನದು ಸೃಷ್ಟಿನೇ ಆಗಿರಲ್ಲ. ಆ ಸೃಷ್ಟಿ ಆಗ್ಬೇಕಾದ್ರೆ ಕವಾಟ ಮಧ್ಯೆ ಜಾಗ ಇದೆಯಲ್ಲ, ಅದಕ್ಕೆ ಹೃದಯ ಮಧ್ಯೆ ಅಂತ. ಹೃದಯ ಆದ್ಮೇಲೆ ಮಧ್ಯೆ ಅಲ್ಲ. ಹಾಗೆ ಶಾಸ್ತ್ರಗಳಲ್ಲಿ ಇದೆಲ್ಲ ಎಲ್ಲೆಲ್ಲಿ ಹೇಗೆ ಹೇಗಿದ್ದಾನೆ ಅಂತ ಉಲ್ಲೇಖ ಇದೆ. ಅದನ್ನ ಆಸಕ್ತಿ ಇರೋರು ತಿಳ್ಕೋಬಹುದು. ಈಗ ಜಾಗೃತ ವಿಶ್ವನ ಹೇಗಿದ್ದಾನೆ ಅಂದ್ರೆ ಅಂಗುಷ್ಟ ಮಧ್ಯ ಮಾತ್ರ ಪುರುಷ. ಅಂದ್ರೆ ಇದೆಷ್ಟಿದೆ ಬೆರಳು, ಸೊ ಇದ್ರ ಮಧ್ಯೆ ಇದೆಷ್ಟಿದೆ, ಇದು ಈ ಮಾತ್ರೆಯಲ್ಲಿ ಪುರುಷ ಇದ್ದಾನೆ. ಎಲ್ಲಿ, ನೇತ್ರದಲ್ಲಿ. ಹಾಗೆ ಶ್ಲೋಕ ಮುಂದುವರಿತ ನೀಲ ಅಂದ್ರೆ ಕಪ್ಪು, ನೀರದ ಅಂದ್ರೆ ಸಮುದ್ರ, ನೀಲ ನೀರದ ಮಧ್ಯ
ಮಧ್ಯಂ ಅಸ್ಥಿತ. ಸೊ ಹೇಗಿದ್ದಾನೆ? ವಿದ್ಯುದಾ ಭವಿಭಾಸಿತಂ. ಹೇಗೆ ಮಿಂಚು ಹೊಳಿತಾ ಇದೆಯೋ ಆ ರೂಪದಲ್ಲಿ ಹೊಳಿತಾ ಇಲ್ಲಿ ಆಸೀನನಾಗಿದ್ದಾನೆ. ಯಾವ ರೂಪ ಅದು? ವಿಶ್ವನಾಗಿ. ಜಾಗೃತದಲ್ಲಿ ಹೇಗಿದ್ದಾನೆ? ವಿಶ್ವರೂಪನಾಗಿ ಅಂಗುಷ್ಟ ಮಧ್ಯ ಮಾತ್ರ, ಈ ಮಾತ್ರೆಯಲ್ಲಿ ಇಲ್ಲಿ ನೆಲೆಯಾಗಿದ್ದಾನೆ ಅಂತ. ಸೊ ಇದನ್ನ ನಾವು ಹುಡುಕ್ತಾ ಹೋದ್ರೆ ಅವ್ರು ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಈಗ ನಾವು ಸರಳವಾಗಿ ತಿಳ್ಕೊಳ್ಳೋದಕ್ಕೆ ಕಣ್ಣು ಗುಡ್ಡ ಇದೇನಿದು? ಕಪ್ಪು ಸಮುದ್ರ. ಅದರ ಮಧ್ಯದಲ್ಲಿ ಮಿಂಚಿನ ಸ್ವರೂಪ ಅಥವಾ ಮಿಂಚಿನ ಬೆಳಕಿನ ಸಣ್ಣ ಸ್ವರೂಪದಲ್ಲಿ ಜೀವ ಅಥವಾ ಈ ಅಸ್ಮಿತೆ ಕೆಲಸ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳೋದು. ಆಯ್ತು, ಬಹಳ ಸಮಯ ಆಯ್ತು ಇವತ್ತು. ಇನ್ನ ಪ್ರಸ್ತಾಪ ಆಗಿದೆ. ಇದ್ರ ಮೂಲಕ ಯಾವ್ಯಾವ ನೇರವಾಗಿ ಸಾಧನೆಗಳ ಬಗ್ಗೆ ಹೋಗ್ತಾ ಹೋಗೋಣ. ನಾಳೆಯಿಂದ ಈ ಸಂಯಮವನ್ನು ಸಾಧಿಸ್ಲಿಕ್ಕೆ, ಇಚ್ಛಾಶಕ್ತಿಯನ್ನು ಸಾಧಿಸ್ಕೊಳ್ಲಿಕ್ಕೆ, ಮತ್ತೆ ಹಿಡಿತವನ್ನು ಸಾಧಿಸ್ಲಿಕ್ಕೆ ಎಲ್ಲವೂ ಅದೇ ಉದ್ದೇಶಕ್ಕೆ ಹೋಗಿ ಮಾಡುವಂಥದ್ದು, ಬೇರೆ ಬೇರೆ ಮಾರ್ಗಗಳಷ್ಟೇ. ಇನ್ನೊಂದು ಸ್ವಲ್ಪ ನಾಳೆ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತಾ ನಾಳಿನ ಸತ್ಸಂಗದಲ್ಲಿ ಮುಂದುವರಿಸೋಣ. ಶಾಂತಿ ಮಂತ್ರನ ಹಾಡ್ತಾ ಇವತ್ತಿನ ಸತ್ಸಂಗ